ಮತ್ತೊಂದು ಆವರ್ತಿ ಯಾರಾದ್ರೂ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1-10 ವಚನಗಳನ್ನು ಓದಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1-10. ಆತನು ಯೆರಿಕೋ ಊರನ್ನು ಒಕ್ಕಿ ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿಕೊಳ್ಳಬೇಕು ಎಂದು ಅವನಿಗೆ ಹೇಳಲು, ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ, ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳಿಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣುಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೆಯಾದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಈ ಒಂದು 10 ವಚನಗಳಲ್ಲಿ ನಾವು ಜಕ್ಕಾಯನ ವಿಚಾರವಾಗಿ ಅನೇಕ ಸಂಗತಿಗಳನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಆತನ ಜೀವಿತದಿಂದ ನಾವು ಕೆಲವು 5 ಪ್ರಾಮುಖ್ಯವಾದಂತ ಔಟ್ಲೈನ್ ಅನ್ನು ಮಾಡ್ಕೊಳ್ತಾ ಬಂದ್ವಿ. ಆತನ ಒಬ್ಬ ಪಾಪಿ, ಒಬ್ಬ ಅನ್ವೇಷಕನು, ರಕ್ಷಕನು ಎಂಬಂತ ವಿಷಯದಲ್ಲಿ, ಸಂದೇಹವಾದಿಗಳು, ರಕ್ಷಿಸಲ್ಪಟ್ಟವನು ಎಂಬಂತ 5 ಔಟ್ಲೈನ್ ಅನ್ನು ಈ ಒಂದು ವಾಕ್ಯ ಭಾಗದಿಂದ ನಾವು ಮಾಡಿಕೊಂಡವರಾಗಿ ಪ್ರತಿಯೊಂದು ಔಟ್ಲೈನ್ ನಲ್ಲಿ ಯಾವ ವಿಚಾರಗಳನ್ನು ಕಲಿಲಿಕ್ಕೆ ಸಾಧ್ಯವಾಗ್ತದೆ, ಆತ್ಮಿಕ ವಿಷಯಗಳನ್ನು ಎಂಬುದಾಗಿ ನಾವು ನೋಡ್ಕೊಳ್ತಾ ಬಂದ್ವಿ. ಕಳೆದ ವಾರ ನಿಮ್ಮ ಜೊತೆ ನಾನು ಆತನ ವಿಚಾರವಾಗಿ ಆತನ ಪರಿಚಯವನ್ನು ಮಾಡ್ಕೊಳ್ತಾ ಬಂದೆ. ಇಂಟ್ರೊಡಕ್ಷನ್ ಅಬೌಟ್ ಝಕ್ಕಿಯಸ್. ಹೆಸರು ಜಕ್ಕಾಯ, ಸ್ಥಳ ಯೆರಿಕೋ ಪಟ್ಟಣದವನು ಎಂಬುದಾಗಿ ಈಗ ತಾನೇ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ರಾಷ್ಟ್ರೀಯತೆ ಅಂತನು ಯಹೂದಿಯಾಗಿದ್ದನು ಎಂಬುದಾಗಿ ಆತನ ಉಲ್ಲೇಖ ಸುವಾರ್ತೆಗಳಲ್ಲಿ, ಲೂಕನ ಸುವಾರ್ತೆಯಲ್ಲಿ ಮಾತ್ರ ನಾವು ಆತನ ವಿಚಾರವಾಗಿ ನಾವು ಓದ್ತಾ ಬರ್ತೇವೆ. ಇನ್ಯಾವುದೇ ಸುವಾರ್ತೆಗಳಲ್ಲಿ ಅದನ್ನು ತಿಳಿಸಿಲ್ಲ ಈತನ ವಿಚಾರವಾಗಿ. ಆತನ ಹೆಸರಿನ ಅರ್ಥವನ್ನು ಸಹ ನಾವು ನೋಡ್ತಾ ಬಂದ್ವಿ. ಆತನ ಜಕ್ಕಾಯ ಎಂಬುದಾಗಿ ಹೇಳುವಾಗ ಶುದ್ಧ ಅಥವಾ ಮುಗ್ಧ ಎಂಬುದಾಗಿ. ಒಂದು ವೇಳೆ ಇದು ಗ್ರೀಕ್ ಭಾಷೆಯಲ್ಲಿ ಝಾಕಿಯೋಸ್ ಎಂಬಂತ ಪದದಿಂದ ಆತನನ್ನು ಕರೆಯುವಂತದ್ದಾಗಿದೆ. ಇದು ಇಬ್ರಿಯ ಪದ ಝಾಕಿ ಎಂಬಂತ ಪದದಿಂದ ಇದು ಬಂದಿದೆ, ಹೆಸರು ಬಂದಿದೆ ಎಂಬುದಾಗಿ ನಾವು ಕರಿತಾ ಬಂದ್ವಿ. ಆ ನಂತರದಲ್ಲಿ ಆತನು ಪಾಪಿ ಆಗಿದ್ದೇನೆ ಎಂಬಂತ ಮೊದಲ ಒಂದು ಔಟ್ಲೈನ್ ನಲ್ಲಿ ನಾವು ಆತನು ಯಾರು ಎಂಬುದನ್ನು ನಾವು ಕಲಿತಾ, ಯಾಕೆ ಆತನನ್ನು ಪಾಪಿ ಆಗಿದ್ದನು ಎಂಬುದಾಗಿ, ಯಾವ ವಿಚಾರಗಳಲ್ಲಿ ಎಂಬುದಾಗಿ ನಾವು ನೋಡ್ತಾ 3 ವಿಧದಲ್ಲಿ ಆತನು ಪಾಪಿ ಆಗಿದ್ದನು ಎಂಬುದಾಗಿ ಕಲಿತಾ ಬಂದ್ವಿ. ಅವನು ಸಾಮಾಜಿಕವಾಗಿ ಪಾಪಿ ಆಗಿದ್ದನು, ಆತನು ಭೌತಿಕವಾಗಿ ಪಾಪಿ ಆಗಿದ್ದನು, ಅವನು ನೈತಿಕವಾಗಿ ಪಾಪಿ ಆಗಿದ್ದನು ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಹಿ ವಾಸ್ ಎ ಸಿನ್ನರ್ ಸೋಷಿಯಲಿ, ಹಿ ವಾಸ್ ಎ ಸಿನ್ನರ್ ಇಂಟೆಲೆಕ್ಚುಯಲಿ, ಹಿ ವಾಸ್ ಎ ಸಿನ್ನರ್ ಮಾರಲ್ ಎಂಬುದಾಗಿ ನಾವು ಕಲಿತಾ ಬಂದ್ವಿ. ಅದರಲ್ಲಿ ಅನೇಕ ಸತ್ಯಾಂಶಗಳನ್ನು ನಾವು ನೋಡ್ಲಿಕ್ಕೆ ಆಗುವಂತೆ ದೇವರು ಸಹಾಯ ಮಾಡ್ತಾ ಬಂದ್ರು. ಮುಂದುವರೆದ ಭಾಗವಾಗಿ 2ನೇ ಒಂದು ಔಟ್ಲೈನ್ ನಾವು ಹೋಗೋಣ. ಆತನು ಒಬ್ಬ ಅನ್ವೇಷಕನು ಎಂಬುದಾಗಿ ನಾವು ನೋಡ್ತೇವೆ. ಈತನು ಒಬ್ಬ ಅನ್ವೇಷಕನು ಎಂಬುದಾಗಿ ನೋಡ್ತೇವೆ. ಹಿ ವಾಸ್ ಎ ಸೀಕರ್. ಇದು ಈತನು ಒಬ್ಬ ಅನ್ವೇಷಕ ಎಂಬಂತ ವಿಚಾರದಲ್ಲಿ ನಾವು ಅನೇಕ ಸತ್ಯಗಳನ್ನು ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ನಾವು ಈಗ ಓದ್ತಾ ಬಂದ್ವಿ, ನಾವು ವಾಕ್ಯ ಭಾಗದಲ್ಲಿ ನೋಡುವಾಗ ಈತನು ಯೆರಿಕೋ ಪಟ್ಟಣದವನು ಎಂಬುದಾಗಿ ನೋಡ್ತಾ ಬಂದ್ವಿ. ಯೆರಿಕೋ ಎಂಬುದಾಗಿ ಹೇಳುವಾಗ ಅದಕ್ಕೆ ಅರ್ಥ ಪರಿಮಳ ಎಂಬುದಾಗಿ, ಫ್ರಾಗ್ರೆನ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ಆ ಭಾಗದ ಜನರು ಆ ದಿನಮಾನಘಟ್ಟಗಳಲ್ಲಿ ಇದಕ್ಕೆ ಈ ಅರ್ಥವನ್ನು ಅವರು ಗ್ರಹಿಸಿಕೊಂಡವರಾಗಿದ್ರು. ಯೆರಿಕೋ ಎಂಬುದಾಗಿ ಹೇಳುವಾಗ ಫ್ರಾಗ್ರೆನ್ಸ್ ಎಂಬುದಾಗಿ, ಪರಿಮಳ ಎಂಬಂತ ಅರ್ಥವನ್ನು ಕೊಡುವಂತದ್ದಾಗಿದೆ. ಅಥವಾ ಇನ್ಸೆನ್ಸ್ ಎಂಬುದಾಗಿ ಹೇಳ್ತೇವೆ, ದ್ರವ್ಯ, ಧೂಪ ದ್ರವ್ಯ, ಇನ್ಸೆನ್ಸ್ ಎಂಬುದಾಗಿ. ಅಥವಾ ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಎ ಮೂನ್ ಸಿಟಿ, ಹಿಬ್ರೂ ವರ್ಡ್ ಮೂನ್ ಎಂಬಂತ ಅರ್ಥವನ್ನು ಕೊಡುವಂತದ್ದಾಗಿದೆ. ಯೆರಿಕೋ ಚಂದ್ರ ನಗರಿ ಎಂಬುದಾಗಿ ಕರಿತೇವೆ. ಇದು ಯೆರಿಕೋ ಪಟ್ಟಣವಾಗಿ, ಈ ನಗರವು ಒಂದು ವೇಳೆ ಹಲವಾರು ವಿಷಯಗಳಿಗೆ ಹೆಸರುವಾಸಿಯಾಗಿದ್ದಂತ ನಗರವಾಗಿತ್ತು ಯೆರಿಕೋ ಪಟ್ಟಣ. ಒಂದು ವೇಳೆ ಆ ದಿನ ಕಾಲದಲ್ಲಿ ಇಟ್ ವಾಸ್ ಪ್ರಾಸ್ಪರಸ್ ಸಿಟಿ ಎಂಬುದಾಗಿ ನೋಡ್ತೇವೆ. ಸಮೃದ್ಧಿ ಆಗಿದ್ದಂತ ಒಂದು ಜಾಗ ಇದು ಯೆರಿಕೋ ಪಟ್ಟಣ.
ಬಹಳಷ್ಟು ಟ್ರೇಡಿಂಗ್ ನಡೀತಾ ಇತ್ತು ಇಲ್ಲಿ. ಒಂದು ವೇಳೆ ಕೊಂಡುಕೊಳ್ಳುವುದು, ಆಮದು ಮಾಡಿಕೊಳ್ಳುವುದು, ಎಕ್ಸ್ಪೋರ್ಟ್ ಮಾಡುವಂತ ಒಂದು ವಹಿವಾಟು ಇಲ್ಲಿ ನಡೀತಾ ಇತ್ತು ತುಂಬಾ ಎಂಬುದಾಗಿ ಆ ದಿನಮಾನ ಕಾಲದಲ್ಲಿ ನಾವು ನೋಡ್ತಾ ಬರ್ತೇವೆ. ಹಾಗೆ ದಿಸ್ ಇಸ್ ಸಿಟಿ ಆಫ್ ಪಾಮ್ ಟ್ರೀಸ್. ಒಂದು ವೇಳೆ ತಾಳೆ ಮರಗಳ ಒಂದು ಒಂದು ಸ್ಥಳವಾಗಿತ್ತು ಎಂಬುದಾಗಿ ಅದನ್ನು ನೋಡ್ತಾ ಬರ್ತೇವೆ. ಇದರ ಈ ಒಂದು ಸಿಟಿಯ ವಿಚಾರವಾಗಿ ನಾವು ಕರೆಯುವಾಗ ಅಷ್ಟು ಮಾತ್ರವಲ್ಲದೆ ಇದು ಬಾಲ್ಸಮ್ ಗ್ರೂವ್ಸ್ ಅದು ಸಹ ಇಲ್ಲಿ ಬೆಳೀತಾ ಇದ್ರು ಎಂಬುದಾಗಿ ನೋಡ್ತೇವೆ. ಇದು ಒಂದು ಟೈಪ್ ಆಫ್ ರೆಸಿನ್. ಇದು ಸಹ ಅಲ್ಲಿತ್ತು, ಅದಕ್ಕೆ ಫೇಮಸ್ ಆಗಿತ್ತು ಎರಿಕೋ ಪಟ್ಟಣ ಎಂಬುದಾಗಿ ನೋಡ್ತೇವೆ. ಅಂಡ್ ಆಲ್ಸೋ ಇಟ್ಸ್ ಕಾಲ್ಡ್ ಎಸ್ ಎ ಸಿಟಿ ಆಫ್ ಡೇಟ್ಸ್, ಖರ್ಜೂರಗಳ ನಗರ ಎಂಬುದಾಗಿ ಸಹ ಎರಿಕೋ ಪಟ್ಟಣವನ್ನು ಆ ದಿನಮಾನಗಳಲ್ಲಿ ಕರೀತಾ ಇದ್ರು. ಸೊ ಅನೇಕ ವೈಶಿಷ್ಟ್ಯವಾದಂತ ಒಂದು ಇತಿಹಾಸ ಈ ಒಂದು ಎರಿಕೋ ಪಟ್ಟಣಕ್ಕಿದೆ. ಯಹೂದಿ ಇತಿಹಾಸಗಾರ ಜೋಸಿಫಸ್ ಪ್ರಕಾರ ಇದು ಒಂದು ವೇಳೆ ಅದು ದೈವಿಕ ನಗರವಾಗಿತ್ತು. ಅನೇಕ ದೈವಿಕ ವಿಷಯಗಳು ಈ ಊರಿನಲ್ಲಿ ನಡೆದಂತ ಸಂಗತಿಗಳನ್ನು ನಾವು ಸುವಾರ್ತೆಗಳಲ್ಲಿ, ನಾವು ಹೊಸ ಒಡಂಬಡಿಕೆಯಲ್ಲಿ ಓದುವಾಗ ನಾವು ನೋಡ್ತಾ ಬರ್ತೀವಿ. ಹಾಗೆ ಹಳೆ ಒಡಂಬಡಿಕೆಯಲ್ಲೂ ಸಹ ಈ ಊರಿನ ಹೆಸರುಗಳನ್ನು ನಾವು ಹೆಚ್ಚಾಗಿ ತಿಳ್ಕೊಳ್ತಾ ಬರ್ತೇವೆ. ಸೊ ಹಾಗಾಗಿ ಹೆಚ್ಚಿನ ಒಂದು ದೈವಿಕವಾದಂತಹ ವಿಷಯಗಳು ಈ ಒಂದು ಪಟ್ಟಣದಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಅಂಡ್ ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಎ ಸಿಟಿ ಆಫ್ ರೋಸಸ್. ಒಂದು ವೇಳೆ ಗುಲಾಬಿ ಹೂವುಗಳ ನಗರವಾಗಿತ್ತು ಎಂಬುದಾಗಿ ಸಹ ಇದನ್ನ ನೋಡ್ತೇವೆ. ಸೊ ಇದು ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದ್ದಂತ ನಗರವಾಗಿತ್ತು. ಒಂದು ವೇಳೆ ಅನೇಕ ವ್ಯಾಪಾರ ಈ ಒಂದು ಜಾಗದಲ್ಲಿ ನಡೀತಾ ಇತ್ತು. ಬಿಕಾಸ್ ಆಫ್ ಇಸ್ ಡೈವರ್ಸಿಟಿ, ಅದು ಬಹಳಷ್ಟು ವಿಭಿನ್ನವಾದಂತಹ ಕ್ಷೇತ್ರಗಳಲ್ಲಿ, ಅಗ್ರಿಕಲ್ಚರ್ ಅಲ್ಲಿ, ಟ್ರೇಡಿಂಗ್ ಅಲ್ಲಿ, ಒಂದು ವೇಳೆ ವಿಭಿನ್ನವಾದಂತಹ ವಿಚಾರಗಳಿಗಾಗಿ, ದೈವಿಕ ವಿಚಾರಗಳಿಗೆ ಇದು ಕೇಂದ್ರವಾಗಿತ್ತು. ಸೊ ಹಾಗಾಗಿ ಇಲ್ಲಿ ವ್ಯಾಪಾರಕ್ಕೆ ಹೆಸರುವಾಸಿಯಾಗದಂತ ನಗರ, ವಸ್ತುಗಳನ್ನು ಆಮದು ಮಾಡಿಕೊಳ್ಳುವಂತ, ರಫ್ತು ಮಾಡುವಂತದ್ದು, ಇದಕ್ಕೆ ಒಂದು ವಾಣಿಜ್ಯ ಕೇಂದ್ರವಾಗಿತ್ತು ಎಂಬುದಾಗಿ ಸಹ ನಾವು ನೋಡ್ತಾ ಬರ್ತೇವೆ. ಈ ನಗರದಲ್ಲಿ ಇಟ್ ವಾಸ್ ರೈಟ್ ಪ್ಲೇಸ್ ಫಾರ್ ಝಾಕಿಯಸ್ ಟು ಬಿ ದೇರ್. ಒಬ್ಬ ಸುಂಕದವನಾಗಿ ಒಂದು ವೇಳೆ ಒಂದು ಪ್ರಮುಖವಾದಂತ ಸ್ಥಳವನ್ನು ಆತನು ತನ್ನ ಬಿಸ್ನೆಸ್ಗೆ, ತನ್ನ ಒಂದು ಕೆಲಸಕ್ಕೆ ಆಯ್ಕೆ ಮಾಡ್ಕೊಂಡನು. ಯಾಕಂದ್ರೆ ಟ್ರೇಡಿಂಗ್ ನಡೀತಾ ಇದೆ, ಆಮದು ಮಾಡಿಕೊಳ್ತಾರೆ, ರಫ್ತು ಮಾಡ್ಕೊಳ್ತಾರೆ. ಬಿಕಾಸ್ ಹಿ ವಾಸ್ ಅ ಟ್ಯಾಕ್ಸ್ ಕಲೆಕ್ಟರ್. ಬಹಳಷ್ಟು ಹಣ ಮಾಡ್ಲಿಕ್ಕೆ, ಬಿಸ್ನೆಸ್ ಮಾಡ್ಲಿಕ್ಕೆ ಒಳ್ಳೆಯ ಒಂದು ಸ್ಥಳವನ್ನು ಆರಿಸಿಕೊಂಡಿದ್ದನು ಎಂಬುದಾಗಿ ನೋಡ್ತೇವೆ. ಆ ದಿನಗಳಲ್ಲಿ ಯೇಸು ಕ್ರಿಸ್ತನು ಒಂದು ವೇಳೆ ಕಾಲದ ಯಹೂದಿ ಜನರ ಪ್ರಕಾರ ಈ ಮನುಷ್ಯನು ಪಾಪಿ ಎಂಬುದಾಗಿ ಪರಿಗಣಿಸಿದರು ಎಂಬುದಾಗಿ ಸಹ ನೋಡ್ತೇವೆ. ಬಿಕಾಸ್ ಇಟ್ ಇನ್ ದ ಫಸ್ಟ್ ಪಾಯಿಂಟ್, ನಾವು ಮೊದಲನೆಯ ಒಂದು ಔಟ್ಲೈನ್ ಅಲ್ಲಿ ನೋಡ್ತೇವೆ. ಯಹೂದಿ ಜನರು ಸುಂಕದವರನ್ನು ಅಥವಾ ಟ್ಯಾಕ್ಸ್ ಕಲೆಕ್ಟರ್ಸ್ ನನ್ನು ಯಾವ ರೀತಿಯಾಗಿ ಕಾಣ್ತಿದ್ರು ಎಂಬುದಾಗಿ, ಅವರನ್ನು ಪಾಪಿಗಳು ಎಂಬುದಾಗಿ ಅವರನ್ನು ಕರಿತಾ ಇದ್ರು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ ಯೇಸು ಸ್ವಾಮಿಯ ದಿನಮಾನ ಕಾಲಗಳಲ್ಲಿ. ಆದ್ರೆ ಈ ಪಾಪಿಯನ್ನು ರಕ್ಷಿಸಲಿಕ್ಕೆ ರಕ್ಷಕನು ಹುಡುಕಲು ಪ್ರಾರಂಭಿಸಿದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಪ್ರತಿಯೊಂದು ವಿಷಯ ನಾವು ಅಧ್ಯಯನ ಮಾಡುವಾಗ್ಲೂ ಸಹ ಕರ್ತನಾದ ಯೇಸು ಕ್ರಿಸ್ತನನ್ನು ಒಂದು ವೇಳೆ ಹುಡುಕಿದಂತ ಜನರು, ಅಥವಾ ಯೇಸು ಸ್ವಾಮಿ ಎಲ್ಲರಿಂದ ನಿರಾಕರಿಸಲ್ಪಟ್ಟಂತ ವ್ಯಕ್ತಿಗಳನ್ನು, ಒಂದು ವೇಳೆ ಯಹೂದ್ಯರು ಟ್ಯಾಕ್ಸ್ ಕಲೆಕ್ಟರ್ಸ್ ನನ್ನು ಒಂದು ದೊಡ್ಡ ಪಾಪಿ ಎಂಬುದಾಗಿ, ಅವರ ಒಂದು ಪ್ರಾಂತ್ಯಗಳಲ್ಲಿ ಆತನು ಬಹಳ ದೊಡ್ಡ ಪಾಪಿ ಎಂಬುದಾಗಿ ಅವರನ್ನು ಕನ್ಸಿಡರ್ ಮಾಡ್ತಿದ್ರು. ಹಾಗಾಗಿ ಯಾವುದೇ ವಿಧವಾದ ಧಾರ್ಮಿಕ ವಿಚಾರಗಳಿಗೆ ಅವರನ್ನು ಸೇರಿಸ್ತಿಲ್ಲ ಎಂಬುದಾಗಿ ಕಳೆದ ವಾರದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಬಂದೆ. ಔಟ್ ಕ್ಯಾಸ್ಟ್ ಆಗಿದ್ರು ಅವರು. ದೋ ದೇವರ್ ರಿಚ್, ಅವರು ರೋಮನ್ನರಿಗೆ ಬಹಳ ಹತ್ತಿರವಾಗಿದ್ರು. ಯಾಕೆಂದ್ರೆ ಅವರ ಮೂಲಕವಾಗಿ ಇವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು. ಸೊ ಅವರ ಜನರನ್ನು ಶೋಷಣೆ ಮಾಡ್ತಿದ್ರು ಎಂಬುದಾಗಿ ಜನರು ತಿಳಿದವರಾಗಿ ಅವರನ್ನು ಬಹಳವಾಗಿ ಅವರನ್ನು ದ್ವೇಷಿಸ್ತಿದ್ರು. ಹಾಗಾಗಿ ಅವರನ್ನು ಪಾಪಿಗಳು ಎಂಬುದಾಗಿ ಅವರು ಪರಿಗಣಿಸ್ತಿದ್ರು ಎಂಬುದಾಗಿ ನಾವು ಕಲಿತಾ ಬಂದ್ವಿ. ಜಕ್ಕಾಯನ ಒಬ್ಬ ಶ್ರೀಮಂತನಾಗಿದ್ದನು. ನಮ್ಗೆಲ್ಲ ಗೊತ್ತಿರುವ ಹಾಗೆ ಅದನ್ನೊಬ್ಬ ಶ್ರೀಮಂತನು. ಆತನಿಗೆ ಒಂದು ವೇಳೆ ಲಾಭದಾಯಕವಾದಂತಹ ಒಂದು ಕೆಲಸವಿತ್ತು, ಉದ್ಯೋಗ ಇತ್ತು. ಹಿ ವಾಸ್ ಇನ್ ದ ಬಿಸ್ನೆಸ್ ಆಫ್ ಮೇಕಿಂಗ್ ಮನಿ ಬಿಕಾಸ್ ಹಿ ವಾಸ್ ಅ ಟ್ಯಾಕ್ಸ್ ಕಲೆಕ್ಟರ್. ಅದೇ ಒಂದು ದೊಡ್ಡ ಒಂದು ಮನೆ ಇತ್ತು, ಮಹಲು ಇತ್ತು. ಬಿಕಾಸ್ ನಾ ಕಳೆದ ವಾರ ನಿಮ್ಗೆ ಹೇಳ್ದೆ ಬಂದೆ, ಅನೇಕ ಜನರನ್ನು ಆತನು ಮನೆಗೆ ಆಹ್ವಾನಿಸುವಾಗ ಯೇಸು ಸ್ವಾಮಿ ಜೊತೆ ಆತನ ಶಿಷ್ಯರಾಗಲಿ, ಮತ್ತೆ ಅನೇಕ ಜನರು ಆತನ ಜೊತೆಲಿದ್ದಂತ ಗುಂಪು, ಮತ್ತೆ ಆತನು ವಿರೋಧಿಸಿದಂತ ಧರ್ಮಾಧಿಕಾರಿಗಳು, ಇವರೆಲ್ಲರೂ ಆತನ ಮನೆಯಲ್ಲಿ ಬಂದು ಇರಲಿಕ್ಕೆ ಅಷ್ಟು ದೊಡ್ಡ ಮನೆ ಇತ್ತು, ಮಹಲಿತ್ತು ಎಂಬುದಾಗಿ, ಒಬ್ಬ ಸಾಹುಕಾರನಾದಂತಹ ಶ್ರೀಮಂತ ವ್ಯಕ್ತಿ ಈತನಾಗಿದ್ದನು ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಮತ್ತೆ ಒಂದು ಲಾಭದಾಯಕವಾದಂತ ವ್ಯವಹಾರ ಆತನು ಮಾಡ್ತಿದ್ನು, ಬಿಸ್ನೆಸ್ ಮಾಡ್ತಿದ್ನು ಎಂಬುದಾಗಿ ಆತನ ವಿಚಾರವಾಗಿ ಕಲಿತಾ ಬಂದ್ವಿ. ಮತ್ತೆ ಆತನು ರೋಮನ್ ಒಂದು ಸರ್ಕಾರದಲ್ಲಿ ಒಂದು ಹೆಸರಿತ್ತು, ಒಂದು ಖ್ಯಾತಿ ಇತ್ತು. ಆತನು ಬಹಳ ನಿಕಟವಾಗಿ ರೋಮನ್ನರ ಜೊತೆ ಆತನು ಕಾರ್ಯ ನಿರ್ವಹಿಸ್ತಿದ್ದ. ಬಿಕಾಸ್ ಹಿ ವಾಸ್ ಅ ಟ್ಯಾಕ್ಸ್ ಕಲೆಕ್ಟರ್.
ಅವರಿಗೆ ಸುಂಕವನ್ನು ಕಲೆಕ್ಟ್ ಮಾಡಿ ಕೊಡ್ತಿದ್ರಿಂದ ಬಹಳ ಹೆಸರುವಾಸಿಯಾಗಿದ್ದ, ಬಹಳ ಉತ್ತಮವಾದಂತಹ ಸಂಬಂಧ ಅವ್ರ ಜೊತೆಗೆ ಆತನಿಗೆ ಇತ್ತು. ಒಂದು ಜನಪ್ರಿಯ ವ್ಯಕ್ತಿ ಆಗಿದ್ದನು ಈತನು ಅವರ ವಿಚಾರದಲ್ಲಿ ನೋಡುವಾಗ ಎಂಬ ಕಲ್ತೇವೆ. ಒಂದು ವೇಳೆ ಆತನ ಜೀವಿತವನ್ನು ನೋಡುವಾಗ ಇವೆಲ್ಲ ಒಂದು ಉತ್ತಮವಾದಂತಹ ಒಂದು ಜೀವಿತ ಆತನಿತ್ತು. ಒಬ್ಬ ಶ್ರೀಮಂತ, ಎಲ್ಲ ಒಂದು ವಿಷಯಗಳು ಆತನಿಗೆ ಕೊಡಲ್ಪಟ್ಟಿದೆ. ಪ್ರಪಂಚದಲ್ಲಿ ಒಬ್ಬ ಐಶ್ವರ್ಯವಂತನಾಗಿ ಆತನು ಜೀವಿಸಬಹುದಾದಂತ ಎಲ್ಲಾ ವಿಧದಲ್ಲಿ ಆತನ ಜೀವನವನ್ನು ನಡೆಸ್ತಾ ಇದ್ದೇನೆ. ಅವನ ವೈಯಕ್ತಿಕ ಜೀವಿತದಲ್ಲಿ ಒಂದು ಯಾವುದೇ ವಿಧವಾದಂತಹ ಶಾಂತಿ ಅಥವಾ ಸಮಾಧಾನ ಅಥವಾ ಜೀವನ ಅರ್ಥವು ಇವ್ಯಾವುದು ಆತನಿಗೆ ನೀಡ್ಲಿಲ್ಲ ಎಂಬುದಾಗಿ ಸಹ ನಾವು ನೋಡ್ತಾ ಬರ್ತೇವೆ. ಸೊ ಜಕ್ಕಾಯನು ಯೇಸು ಸ್ವಾಮಿಯನ್ನು ಯಾಕೆ ನೋಡ್ಲಿಕ್ಕೆ ಬಂದ, ಯಾಕೆ ಆತನು ಮರಕ್ಕೆ ಹತ್ತಿದ ಎಂಬುದಾಗಿ ನೋಡುವಾಗ, ಸಿನ್ಸ್ ಹಿ ವಾಸ್ ಅ ಟ್ಯಾಕ್ಸ್ ಕಲೆಕ್ಟರ್, ಆತನೊಬ್ಬ ಶ್ರೀಮಂತ ವ್ಯಕ್ತಿ, ಬಹಳ ಗೌರವ ಇದೆ ಆತನಿಗೆ, ಎಲ್ಲ ಆತನಿಗೆ ಉಂಟು, ಸಂತೋಷ, ಸಮಾಧಾನ, ಒಂದು ವೇಳೆ ಲೌಕಿಕವಾಗಿ ನೋಡುವುದಾದ್ರೆ ಎಲ್ಲ ಇದೆ. ಆದ್ರೆ ಶಾಶ್ವತವಾದಂತ ಸಮಾಧಾನ ಅಥವಾ ಶಾಂತಿ ಮತ್ತೆ ಜೀವಿತದ ಒಂದು ಅರ್ಥ ಆತನಿಗೆ ಇವೆಲ್ಲವೂ ನೀಡಲಿಲ್ಲ ಎಂಬುದಾಗಿ ನೋಡ್ತಾ ಬರ್ತೇವೆ. ತನ್ನ ಜೀವಿತದಲ್ಲಿ ಒಂದು ಶಾಶ್ವತವಾದಂತ ಒಂದು ಉಳಿಯಬಹುದಾದಂತ ಒಂದು ಸಮಾಧಾನವನ್ನು ಆತನು ಹುಡುಕ್ತಿದ್ದನು, ಆ ಜೀವಿತದ ಅರ್ಥವನ್ನು ಹುಡುಕ್ತಿದ್ದನು ಎಂಬುದಾಗಿ ನೋಡ್ತದೆ. ಒಂದು ವೇಳೆ ನಿತ್ಯತ್ವಕ್ಕೆ ಉಳಿಯಬಹುದಾದಂತದನ್ನು ಹುಡುಕ್ತಿದ್ದನು ಎಂಬುದಾಗಿ ನಾವು ಆತನ ವಿಚಾರವಾಗಿ ಕಲೀಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಸರ್ಚಿಂಗ್ ಫಾರ್ ವಿಚ್ ಕುಡ್ ಲಾಸ್ಟ್ ಫಾರ್ ಎಟರ್ನಿಟಿ, ಒಂದು ನಿತ್ಯತ್ವಕ್ಕೆ ಉಳಿಯಬಹುದಾದಂತದ್ದನ್ನು ಆತನು ಹುಡುಕ್ತಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ಭೂಮಿಯ ಮೇಲೆ ಅನುಭವಿಸಬಹುದಾದಂತ ಎಲ್ಲಾ ವಿಧವಾದಂತ ಆನಂದವನ್ನು ಆತನು ಅನುಭವಿಸ್ತಾ ಇದ್ದಾನೆ. ಈ ಲೋಕದ ಯಾವುದೇ ವಿಧವಾದಂತ ಆನಂದ ಒಂದು ವೇಳೆ ನೀವು ನೆನೆಸ್ಕೊಂಡ್ರೆ ಒಬ್ಬ ವ್ಯಕ್ತಿ ಯಾವ ವಿಚಾರವಾಗಿ ಆನಂದ ಪಡಬಹುದು ಎಂಬುದಾಗಿ ನೀವು ಆಲೋಚನೆ ಮಾಡಿದ ಎಲ್ಲಾ ಆನಂದವನ್ನು ಆತನ ಜೀವಿತದಲ್ಲಿ ಆತನಿಗೆ ಉಂಟು. ಆದ್ರೂ ಸಹ ಆತನ ಜೀವಿತದಲ್ಲಿ ಏನೋ ಒಂದು ಮಿಸ್ಸಿಂಗ್, ಶಾಶ್ವತವಾದಂತ ಒಂದು ಸಂತೋಷ ಇಲ್ಲ, ಆನಂದ ಇಲ್ಲ, ಸಮಾಧಾನ ಇಲ್ಲ ಇರುವುದನ್ನು ನೋಡ್ತೇವೆ. ಅದಕ್ಕಾಗಿ ಅವನು ಏನಾದರನ್ನು ಹುಡುಕ್ಬೇಕು, ಯಾವುದಾದ್ರನ್ನು ಹುಡುಕ್ಬೇಕೆಂಬುದಾಗಿ ಆತನು ಅದನ್ನ ಜೀವಿತವನ್ನು ಪರಿಗಣಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಸೊ ಫ್ರೆಂಚ್ ಮ್ಯಾಥಮ್ಯಾಟಿಷಿಯನ್, ಫಿಲಾಸಫರ್ ಲೂಯಿಸ್ ಪ್ಯಾಸ್ಕಲ್ನವರು ಹೀಗೆ ಹೇಳ್ತಾರೆ: ಓ ಗಾಡ್, ಯು ಹ್ಯಾವ್ ಕ್ರಿಯೇಟೆಡ್ ಅ ವ್ಯಾಕ್ಯೂಮ್ ವಿತ್ ಇನ್ ಅಸ್. Unless you fill that vacuum, nothing and no one can fill it. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡವಾದಂತ ಒಂದು ಖಾಲಿ ಜಾಗ ನೀನು ಸೃಷ್ಟಿಸಿದ್ದಿ, ಈ ಲೋಕದ ಯಾವುದೇ ವಿಚಾರಗಳು ಅದನ್ನು ತುಂಬಲಿಕ್ಕೆ ಸಾಧ್ಯವಿಲ್ಲ. ನಿನ್ನಿಂದ ನೀನು ಮಾತ್ರ ಆ ಒಂದು ಜಾಗವನ್ನು ತುಂಬಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳುವುದಂತದ್ದನ್ನು ನಾವು ನೋಡ್ತೇವೆ. ಇಸ್ ಅ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಲೂಯಿಸ್ ಪ್ಯಾಸ್ಕಲ್. ಈತನು ಹೇಳುವಂತಹ ಮಾತು ನಮ್ಮೊಳಗೆ ಒಂದು ನಿರ್ಭಾವತವನ್ನು, ಶೂನ್ಯತೆ, ಒಂದು ಖಾಲಿ ಜಾಗವನ್ನು ನೀನು ತುಂಬದ ಹೊರತು ಮತ್ಯಾವುದು ಅದನ್ನು ತುಂಬಲಿಕ್ಕೆ ಸಾಧ್ಯವಿಲ್ಲ ಎಂಬಂತ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಸೊ ನಾವು ಜಕ್ಕಾಯನ ಜೀವಿತದಲ್ಲಿ ಒಂದು ನಿರ್ವಾಹಿತವನ್ನು ಅಥವಾ ಒಂದು ಖಾಲಿ ಜಾಗವನ್ನು ನೋಡ್ತೇವೆ. ಎವ್ರಿಥಿಂಗ್ ವಾಸ್ ದೇರ್ ಫಾರ್ ಹಿಮ್. ಅವನಿಗೆ ಪ್ರಾಪಂಚಿಕವಾದಂತ ಇರಬಹುದಾದಂತ ಎಲ್ಲಾ ವಿಧವಾದಂತ ಐಶ್ವರ್ಯ, ಆರಾಮ ಎಲ್ಲ ಇದೆ. ಬಟ್ ಸ್ಟಿಲ್ ಹಿ ವಾಸ್ ಮಿಸ್ಸಿಂಗ್ ಸಮಥಿಂಗ್. ಆ ವಾಯ್ಡ್ ಇತ್ತು, ಖಾಲಿ ಜಾಗ ಇತ್ತು. ಅದನ್ನು ತುಂಬಲಿಕ್ಕೆ ಯೇಸು ಸ್ವಾಮಿ ಅಥವಾ ಕರ್ತನಾದ ನಮ್ಮ ದೇವರು ಮಾತ್ರ, ಆತನಿಗೆ ಮಾತ್ರ ಸಾಧ್ಯವಾಗಿತ್ತು ಎಂಬುದಾಗಿ ನೋಡ್ತೇವೆ. ಅದಕ್ಕಾಗಿ ಆತನು ಹುಡುಕ್ತಾ ಇದ್ದಾನೆ. ಹಿ ವಾಸ್ ಸರ್ಚಿಂಗ್ ಫಾರ್ ದಟ್. ಈ ಒಂದು ಪ್ರಯತ್ನದಲ್ಲಿ, ದೇವರನ್ನು ಹುಡುಕುವಂತ ಆ ಪ್ರಯತ್ನದಲ್ಲಿ ಆತನು 3 ಕೆಲಸಗಳನ್ನು ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. He did 3 things searching for that peace. ಸೊ ಮೊದಲನೇದಾಗಿ ಆತನು ಯೇಸುವಿನ ವಿಷಯಗಳಿಗೆ ಸ್ಪಂದಿಸುವುದನ್ನು ಎಂಬುದಾಗಿ ನೋಡ್ತೇವೆ. ವಾಟ್ he did was, first thing was, he responded to the Jesus interest. ಅಂದ್ರೆ ಯೇಸು ಸ್ವಾಮಿಯ ವಿಷಯಗಳಿಗೆ ಆತನು ಸ್ಪಂದಿಸಕ್ಕೆ ಶುರು ಮಾಡಿದ್ನು. ಆತನು ಯೇಸುವಿನ ವಿಷಯಗಳಿಗೆ ಸ್ಪಂದಿಸಲಿಕ್ಕೆ ಆತನು ಶುರು ಮಾಡಿದ ಎಂಬುದಾಗಿ ನೋಡ್ತೇನೆ. ಈ ಸಮಯದವರೆಗೆ ಒಂದು ವೇಳೆ ಆತನ ಜೀವಿತದಲ್ಲಿ ಜಕ್ಕಾಯನು ಆತನು ಪ್ರಾಪಂಚಿಕದ ವಸ್ತುಗಳಿಗಾಗಿ, ಲೋಕದ ಸಂಗತಿಗಳಾಗಿ ಮಾತ್ರ ಆತನು ಜೀವಿಸ್ತಾ ಇದ್ದನು. ಅದಕ್ಕಾಗಿ ಆತನು ಬದುಕಿದನು ಎಂಬುದಾಗಿ ಆತನ ಜೀವಿತದಿಂದ ನಾವು ತಿಳ್ಕೊಳ್ತಾ ಬರ್ಬೋದು. ಜಕ್ಕಾಯನು ತನ್ನ ಜೀವಿತವನ್ನು ಸಂಪತ್ತು ಮತ್ತೆ ಸಂಪಾದಿಸಲಿಕ್ಕೆ ಮಾತ್ರ ತನ್ನ ಜೀವಿತವನ್ನು ಮುಡಿಪಾಗಿಟ್ಟಿದನು ಎಂಬುದಾಗಿ ಸಹ ನಾವು ಆತನ ಜೀವಿತದಲ್ಲಿ ನೋಡ್ತಾ ಬರ್ಬಹುದು. ತನ್ನ ವ್ಯವಹಾರದ ಮೂಲಕವಾಗಿ ಹಣ ಹೇಗೆ ಗಳಿಸಬಹುದು, ಹೇಗೆ ನಾನು ಶ್ರೀಮಂತನಾಗಬಹುದು, ಹೇಗೆ ದುಡ್ಡು ಸಂಪಾದನೆ ಮಾಡಬಹುದು ಎಂಬಂತ
ಆಲೋಚನೆಯಲ್ಲಿ ಆತನು ಜೀವಿತವನ್ನು ಕಳೆದನು ಎಂಬುದಾಗಿ ನಾವು ನೋಡ್ತಾ ಬರ್ತಾರೆ. ಈ ವಾಸ್ ಅ ಚೀಫ್ ಸ್ಟಾಫ್ ಕಲೆಕ್ಟರ್, ಮುಖ್ಯ ಒಂದು ತೆರಿಗೆ ಸಂಗ್ರಹಕಾರನು ಎಂಬುದಾಗಿ ನೋಡ್ತೇವೆ. ಆತನ ತೆರಿಗೆ ಗುತ್ತಿಗೆದಾರ ಎಂಬುದಾಗಿ ನೋಡ್ತೇವೆ. ಸೊ ಇದು ಆತನ ಜೀವಿತ ಇದಕ್ಕಾಗಿ ಆತನ ಮುಡುಪಾಗಿಟ್ಟಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆತನು ದೇವರ ವಿಷಯಗಳಿಗಾಗಿ, ಒಂದು ವೇಳೆ ದೇವರನ್ನು ಹುಡುಕ್ಲಿಕ್ಕಾಗಿ, ಆತ್ಮೀಕ ವಿಷಯಗಳಿಗಾಗಿ, ಅದನ್ನು ಹುಡುಕ್ಲಿಕ್ಕಾಗಿ, ಯೇಸುವನ್ನು ಹುಡುಕ್ಲಿಕ್ಕಾಗಿ ಆತನು ಸಮಯ ತೆಗೆದುಕೊಳ್ಳಿಲ್ಲ ಇಲ್ಲಿಯವರೆಗೆ ಎಂಬುದಾಗಿ ನಾವು ಆತನ ಜೀವಿತದಲ್ಲಿ ನೋಡ್ತಾ ಬರ್ಬೋದು. ಆದ್ರೆ ಅವನ ಜೀವಿತದಲ್ಲಿ ಅವನು ಯೇಸುವಿನ ಬಗ್ಗೆ, ಯೇಸುವಿನ ಬೋಧನೆಗಳ ಬಗ್ಗೆ, ಬಿಕಾಸ್ ಜೆರಿಕೋ ವಾಸ್ ಎ ಪ್ಲೇಸ್. ಯೇಸು ಸ್ವಾಮಿ ಒಂದು ವೇಳೆ 33 ವರ್ಷಗಳ ಕಾಲ ಆತನು ಈ ಲೋಕದಲ್ಲಿದ್ದನು. ಸೇವೆಯಲ್ಲಿ 3 ವರ್ಷಗಳ ಕಾಲ ಆತನು ಸೇವೆ ಈಗಾಗಲೇ ಪ್ರಾರಂಭ ಮಾಡಿದ್ದಾನೆ. ಒಂದು ವೇಳೆ ಜಕ್ಕಾಯನನ್ನು ಭೇಟಿ ಮಾಡುವಂತ ಸಂದರ್ಭ ನೋಡುವಾಗ ಆತನ ಇದು ಕೊನೆ ಪ್ರಯಾಣ. ಒಂದು ವೇಳೆ ಈ ಊರು ದಾಟಿ ನಂತರ ಅವನು ಯೆರೂಸಲೇಮಿಗೆ ಹೋದ್ರೆ ಸ್ವಾಮಿಯನ್ನು ಆತನು ಜನರು ಶಿಲುಬೆ ಹಾಕಿಸುವಂತ ಒಂದು ಸಂಗತಿಗಳನ್ನು ನೋಡ್ತೇವೆ. ಸೊ ಇಟ್ ವಾಸ್ ದ ಲಾಸ್ಟ್ ಜರ್ನಿ. 3.5 ವರ್ಷಗಳ ಕಾಲ ಆತನ ವಿಚಾರವಾಗಿ ಇದೆಲ್ಲ ಆತನಿಗೆ ತಿಳಿದಿತ್ತು. ಯೇಸುವಿನ ಬಗ್ಗೆ, ಯೇಸುವಿನ ಬೋಧನೆಗಳ ಬಗ್ಗೆ, ಆತನು ಮಾಡಿದ ಅದ್ಭುತ ಕಾರ್ಯಗಳ ಬಗ್ಗೆ, ಸೇವೆಯ ಬಗ್ಗೆ, ಆತನ ಒಂದು ವೇಳೆ ಎಲ್ಲ ವಿಶೇಷವಾದಂತ ಕಾರ್ಯಗಳ ಬಗ್ಗೆ ಆತನಿಗೆ ತಿಳಿದಿತ್ತು. ಕೊನೆಯಲ್ಲಿ he realized after going through everything, ಆ ದಿನದಂದು ಅವನು ಕರ್ತನಾದ ಯೇಸು ಕ್ರಿಸ್ತನನ್ನು ಹುಡುಕಲು ಮತ್ತೆ ಭೇಟಿಯಾಗಲು, ಮತ್ತೆ ಕರ್ತನಾದ ಯೇಸು ಕ್ರಿಸ್ತನನ್ನು ಅದನ್ನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಆತನು ಮನಸ್ಸು ಮಾಡಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅಟ್ ಲಾಸ್ಟ್ ವೆನ್ he heard that Jesus was going through ಜೆರಿಕೋ, ಯೆರಿಕೋ ಪಟ್ಟಣವನ್ನು ಹಾದು ಹೋಗ್ತಿದ್ದಾನೆ ಸ್ವಾಮಿ ಎಂಬುದಾಗಿ ಆತನು ಕೇಳಿದಾಗ, then he remembered about everything. ಯೇಸು ಸ್ವಾಮಿ ಹೆಸರನ್ನು ನೆನಪು ಮಾಡಿಕೊಡ್ತಾನೆ. ಆತನು ಮಹಾಪುರುಷನು, ಬೋಧಕನು, ಆತನು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ, ಅದ್ಭುತಗಳನ್ನು ಮಾಡಿದ್ದಾರೆ. ಈ ವ್ಯಕ್ತಿಯನ್ನು, ಈ ಸ್ವಾಮಿ ನಾನು ಭೇಟಿ ಮಾಡಬೇಕೆಂಬುದಾಗಿ ಮನಸ್ಸು ಮಾಡಿಕೊಂಡನೆಂಬುದಾಗಿ ನೋಡ್ತೇವೆ. ಅದಕ್ಕಾಗಿ ಅವನು ಯೇಸುವಿನ ಬಗ್ಗೆ ಒಂದು ಆಸಕ್ತಿ ಹೊಂದಿದನು, ಹುಡುಕಿದನು ಎಂಬುದಾಗಿ ನೋಡ್ತೇವೆ. ಇಲ್ಲಿಯವರೆಗೂ ಅವನು ಕರ್ತನನ್ನು ಹುಡುಕಲು, ಒಂದು ವೇಳೆ ಅದನ್ನು ಭೇಟಿಯಾಗಲಿಕ್ಕೆ ಬಯಸಲಿಲ್ಲ. ನಾನು ಹೇಳಿದೆ 3.5 ವರ್ಷಗಳ ಕಾಲ ಸೇವೆಯಲ್ಲಿದ್ದಂತ, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದಂತ ವಿಚಾರಗಳಿದೆಲ್ಲ ತಿಳಿದಿದ್ದಾಗಿಯೂ ಅದನ್ನು ಭೇಟಿ ಮಾಡ್ಲಿಕ್ಕೆ ಅದನ್ನು ಮನಸ್ಸು ಮಾಡಲಿಲ್ಲ. ಆದ್ರೆ ಇವತ್ತು ಯೇಸುವಿನ ಬಳಿಗೆ ಆತನು ಬರ್ಲಿಕ್ಕೆ ಮನಸ್ಸು ಮಾಡ್ತಾನೆ. ಇಲ್ಲಿಯವರೆಗೂ ಆತನು ಯಾವುದೇ ವಿಧವಾದಂತ ಪ್ರಯತ್ನ ಆತನು ಮಾಡಲಿಲ್ಲ. ಒನ್ ಥಿಂಗ್ ಇಸ್, ಯೇಸುವನ್ನು ನೋಡ್ಬೇಕೆಂಬಂತ ಆಸಕ್ತಿ ಇವನಲ್ಲಿತ್ತು. ಇನ್ನೊಂದು ಪ್ರಾಮುಖ್ಯ ವಿಚಾರ ಏನೆಂಬುದಾಗಿ ನೋಡುವಾಗ, ಯೇಸು ಸ್ವಾಮಿ ಯೆರಿಕೋ ಪಟ್ಟಣಕ್ಕೆ ಬಂದಂತ ಉದ್ದೇಶವೇ ಜಕ್ಕಾಯನನ್ನು ಭೇಟಿ ಮಾಡ್ಲಿಕ್ಕೆ. ಹಾಗಾಗಿ ಆತನನ್ನು ಭೇಟಿ ಮಾಡಲು ಯೇಸು ಸ್ವಾಮಿ ಸಹ ಅಲ್ಲಿಗೆ ಬಂದನೆಂಬುದಾಗಿ ನಾವು ನೋಡ್ತೇವೆ. ಯೇಸು ಯೆರಿಕೋ ಪಟ್ಟಣ ಮೂಲಕ ಹಾದು ಹೋಗುವಾಗ ಈ ಸುದ್ದಿಯನ್ನು ಅವನು ಕೇಳಿದನು. ಅವನು ಯೇಸುವನ್ನು ನೋಡಲು ಮನಸ್ಸು ಮಾಡಿದನೆಂಬುದಾಗಿ ನೋಡ್ತೇವೆ. ಅದರಿಂದ ಪ್ರಿಯ ದೇವಜನರೇ, ದೇವರನ್ನು ಹುಡುಕುವುದು, ದೇವರನ್ನು ನಮ್ಮ ಜೀವಿತದಲ್ಲಿ ಅದನ್ನು ತಿಳ್ಕೊಳ್ಳುವುದು ನಮ್ಮ ಜೀವಿತದಲ್ಲಿ ಮೊದಲನೆಯ ಆದ್ಯತೆ ಆಗಿರಬೇಕು. ಫಾರ್ ವಾಟ್ ಎವರ್ ಇಟ್ ರೀಸನ್ ಇಟ್ ಮೇ ಬಿ. ನೋಡಿದ್ವಿ, ಈತನ ಜೀವಿತದಲ್ಲಿ ಎಲ್ಲಾ ಇತ್ತು, ಯಾವುದೂ ಆತನಿಗೆ ಸಂಪೂರ್ಣವಾದಂತ ಸಮಾಧಾನವನ್ನು, ಆನಂದವನ್ನು, ಇಟ್ ಡಿಡ್ಂಟ್ ಗಿವ್ ಹಿಮ್ ಎನಿ ಜಾಯ್ ಇನ್ ಹಿಸ್ ಲೈಫ್. ಅನೇಕ ಅವಕಾಶಗಳು ಆತನ ತಿಳ್ಲಿಕ್ಕೆ ಇತ್ತು 3.5 ವರ್ಷಗಳ ಕಾಲ. ಅಟ್ಲೀಸ್ಟ್ he made up his mind at his last journey of Jesus. ಯೆರಿಕೋ ಪಟ್ಟಣವನ್ನು ದಾಟಿ ಹೋಗುವಾಗ ಆತನು ಮನಸ್ಸು ಮಾಡಿದನು ಆತನನ್ನು ಭೇಟಿಯಾಗ್ಲಿಕ್ಕೆ. ಎಲ್ಲಕ್ಕಿಂತ ಪ್ರಾಮುಖ್ಯವಾಗಿ ಯೇಸು ಸ್ವಾಮಿ ಆತನನ್ನು ಭೇಟಿಯಾಗ್ಲಿಕ್ಕೆ ಅವರಿಗೆ ಬಂದದ್ದು. ಸೊ ನಮ್ಮ ಜೀವಿತದಲ್ಲಿಯೂ ಸಹ ದೇವರನ್ನು ಹುಡುಕುವುದು ನಮ್ಮ ಜೀವಿತದ ಮೊದಲನೆಯ ಆದ್ಯತೆ ಆಗಿರ್ಬೇಕು. ಈವನ್ ಆಫ್ಟರ್ ವಿ ಹ್ಯಾವ್ ಸೇವ್ಡ್, ನಾವು ರಕ್ಷಣೆ ಹೊಂದಿದ್ದ ನಂತರವೂ ಸಹ ಆತನ ವಿಚಾರಗಳಿಗಾಗಿ, ಆತನ ವಾಕ್ಯವನ್ನು ಗ್ರಹಿಸಿಕೊಳ್ಳಿಕ್ಕೆ, ಆತನನ್ನು ಹೆಚ್ಚಾಗಿ ತಿಳಿದುಕೊಳ್ಳಿಕ್ಕೆ, ನಮ್ಮ ರಕ್ಷಿಸಿದಂತ ಉದ್ದೇಶವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ಇವೆಲ್ಲದಕ್ಕೂ ನಮ್ಮ ಜೀವಿತ ಮೊದಲನೇ ಆದ್ಯತೆ ಆಗಿರ್ಬೇಕೆಂಬುದಾಗಿ ನಾವು ಕಲಿಲಿಕ್ಕೆ ಹೋಗ್ತೇವೆ. ಅದಕ್ಕಾಗಿ ನಮಗೆ ಸತ್ಯವೇದ ತಿಳಿಸ್ತದೆ, ಬೈಬಲ್ ತಿಳಿಸ್ತದೆ. ಅನೇಕ ವಿಷಯಗಳನ್ನು ಅದರ ವಿಚಾರವಾಗಿ ತಿಳಿಸ್ತದೆ. ಒಂದು ವೇಳೆ ದೇವರು ಹುಡುಕಲು, ದೈವಿಕವಾದಂತಹ ಸತ್ಯಗಳನ್ನು ತಿಳಿದುಕೊಳ್ಳಲು, ಆತನನ್ನು ಹುಡುಕಲು
ಆತನ ರಾಜ್ಯಕ್ಕಾಗಿ ತವಕ ಪಡಲು ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಸೊ ಮೊದಲನೇದಾಗಿ ಅದನ್ನು ತಿಳ್ಕೊಳ್ತೇವೆ, ಮತ್ತೆ ನಮ್ಮ ಜೀವಿತದ ಮೂಲಕವಾಗಿ ಆತನ ಉದ್ದೇಶವನ್ನು ನಾವು ಗ್ರಹಿಸ್ಕೊಳ್ಬೇಕು. ಆತನ ರಾಜ್ಯಕ್ಕಾಗಿ ನಾವು ತವಕ ಪಡುವಂತ ವಿಚಾರಗಳಲ್ಲಿ ಸತ್ಯವೇದ ನಮ್ಮನ್ನು ಪ್ರಬಲವಾಗಿ ಅದು ಎಚ್ಚರಿಸುವಂತದ್ದಾಗಿದೆ ಮತ್ತೆ ಪ್ರೋತ್ಸಾಹಿಸುವಂತದ್ದಾಗಿದೆ. ನಾವು ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 13ನೇ ವಚನ, ಇಲ್ಲಿ ಕೆಲವು ರೆಫರೆನ್ಸ್ ಗಳು ಬರ್ತಿದ್ದೇನೆ. ದಯವಿಟ್ಟು ಕೆಲವರು ಇದನ್ನು ಒಬ್ಬರ ಒಂದೊಂದು ರೆಫರೆನ್ಸ್ ಗಳು ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಬಹಳ ಪ್ರಾಮುಖ್ಯವಾದಂತ ರೆಫರೆನ್ಸ್ ಗಳು. ಯೆರೆಮೀಯ 29:13, ಕೀರ್ತನೆ 63:1, ಅಮೋಸ 5:4, ಹೀಗೆ ಪ್ರತಿಯೊಂದು ಒಂದು ರೆಫರೆನ್ಸಸ್ ಇದೆ. ನೀವು ತೆಗೆದು ಓದಬೇಕಾಗಿ ಸತ್ಯವೇದಗಳನ್ನು ನಿಮ್ಮನ್ನು ಕೇಳ್ಕೊಳ್ತೇನೆ. ಯೆರೆಮೀಯ 29:13, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಯು ವಿಲ್ ಸೀಕ್ ಮೀ, ಹುಡುಕುತ್ತೀರಿ. ನೀವು ನನ್ನನ್ನು ಹುಡುಕುವಾಗ, ಮನಪೂರ್ವಕವಾಗಿ ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದೇ. ಕೀರ್ತನೆ 63:1, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀನಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ ಎಂಬುದಾಗಿ ನೋಡ್ತೇನೆ. ಹಿಯರ್ ಆಲ್ಸೋ ವಿ ಸಿ ಸೀಕಿಂಗ್ ಫಾರ್ ಗಾಡ್, ಕುತೂಹಲದಿಂದ ಎದುರು ನೋಡುತ್ತೇನೆ ಎಂಬುದಾಗಿ. ಹಾಗೆ ಆಮೋಸ 5:4, ಯೆಹೋವನು ಇಸ್ರಾಯೇಲ್ ವಂಶಕ್ಕೆ ಹೀಗೆ ನುಡಿಯುತ್ತಾನೆ, ನನ್ನನ್ನೇ ಆಶ್ರಯಿಸಿ ಬದುಕಿಕೊಳ್ಳಿರಿ. ನನ್ನನ್ನೇ ಆಶ್ರಯಿಸಿ ಬದುಕಿಕೊಳ್ಳ್ರಿ. ಸೀಕ್ ಮೀ ಅಂಡ್ ಯು ವಿಲ್ ಲೀವ್. ಜ್ಞಾನೋಕ್ತಿ 8:17, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಎಂಬುದಾಗಿ. ಆತುರದಿಂದ ಹುಡುಕುವವರು, ದೋಸ್ ಹೂ ಸೀಕ್ ಮೀ ದೇ ವಿಲ್ ಫೈಂಡ್ ಮೀ ಎಂಬುದಾಗಿ. ಇಬ್ರಿಯ 11:6 ನಮಗೆಲ್ಲ ಚಿರಪರಿಚಿತವಾದಂತಹ ವಾಕ್ಯ ಭಾಗ. ಆದರೆ ನಂಬಿಕೆ ಇಲ್ಲದೆ ಓದಿ ಸಿಸ್ಟರ್. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹಾಗೆ ಒಂದು ಪೂರ್ವಕಾಲ ವೃತ್ತಾಂತ 16:11 ನಾವು ಹೀಗೆ ನೋಡ್ತೇವೆ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ ಎಂಬುದಾಗಿ. ಸೀಕ್ ಹಿಮ್, ಆತನನ್ನು ಯಾವಾಗಲೂ ಅಪೇಕ್ಷಿಸಿರಿ, ಆತನ ದರ್ಶನವನ್ನು ಅಪೇಕ್ಷಿಸಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಪ್ರೋತ್ಸಾಹಿಸುವಂತದ್ದಾಗಿದೆ, ಎಚ್ಚರಿಸುವಂತದ್ದಾಗಿದೆ. ಮತ್ತಾಯ 6:33 ಹೀಗೆ ನಾವು ನೋಡ್ತೇವೆ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಎಲ್ಲವೂ ನಿಮಗೆ ದೊರಕುವುದಾಗಿ. ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್. ಸೀಕ್, ದೇವರನ್ನು ಹುಡುಕಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ವಿಶೇಷವಾಗಿ ಎಚ್ಚರಿಸುವಂತದ್ದಾಗಿದೆ ಮತ್ತೆ ಪ್ರೋತ್ಸಾಹಿಸುವಂತದ್ದಾಗಿದೆ. ಸೊ ಅದರಿಂದ ನಾವು ದೇವರ ವಾಕ್ಯ ನಮ್ಮನ್ನು ದೇವರನ್ನು ಹುಡುಕಲು ಅದು ಕರೆಯುವಂತದ್ದಾಗಿದೆ. ಇಂದು ದೇವರು ನಮ್ಮನ್ನು ಕೇಳುವಂತವನಾಗಿದ್ದಾನೆ. ನೀವೇನನ್ನು ಹುಡುಕ್ತಾ ಇದ್ದೀರಿ? ವಾಟ್ ಆರ್ ಯು ಸರ್ಚಿಂಗ್ ಫಾರ್? ಯಾವುದನ್ನು ಹುಡುಕ್ತಾ ಇದ್ದೀರಿ ಪ್ರಪಂಚದಲ್ಲಿ? ವಾಟ್ ಆರ್ ಯು ಸೀಕಿಂಗ್? ವಾಟ್ ಆರ್ ಯು ಲುಕಿಂಗ್ ಫಾರ್? ಯಾವ ವಿಷಯಗಳಿಗಾಗಿ ನಿಮ್ಮ ಜೀವಿತಗಳನ್ನು, ಯಾವ ವಿಷಯಗಳಿಗಾಗಿ ನೀವು ಈ ಲೋಕದಲ್ಲಿ ಹುಡುಕ್ತಾ ಇದ್ದೀರಾ? ನೀವು ಪ್ರಾಪಂಚಿಕ ಲೌಕಿಕ ವಿಷಯಗಳನ್ನು ಹುಡುಕ್ತಾ ಇದ್ದು ಸಾಕು. ಅದರಿಂದ ಯಾವುದೇ ವಿಧವಾದಂತ ನಿಮಗೆ ಸಂತೋಷ ಸಮಾಧಾನ ಸಿಗುವುದಿಲ್ಲ ಎಂಬುದಾಗಿ ಜಕ್ಕಾಯನ ಜೀವಿತದ ನಮಗೆ ಮತ್ತೊಂದಾವರ್ತಿ ಆತನು ಹೇಳುವಂತವರಾಗಿದ್ದಾರೆ. ದೇವರಿಗೆ ಸಮಯ ಕೊಡ್ರಿ. ಕನಿಷ್ಠ ಪಕ್ಷ ಇಂದಿನ ದಿನದಿಂದಾದರೂ ಒಂದು ವೇಳೆ ಆತನಿಗೆ ಸಮಯ ಕೊಡ್ರಿ, ಆತನನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ಅದಕ್ಕೆ ದೇವರ ವಾಕ್ಯ ನನಗೆ ಇಷ್ಟೆಲ್ಲ ನಿಮ್ಮನ್ನು ಓದಿಸ್ತಿದ್ದು. ಪ್ರತಿಯೊಂದು ವಾಕ್ಯ ಭಾಗದಲ್ಲೂ ಆತನು ಹೇಳುವಂತದ್ದು, ನನ್ನನ್ನು ಹುಡುಕಿದವರಿಗೆ ನಾನು ಸಿಗ್ತೇನೆ, ನನ್ನ ಅಪೇಕ್ಷಿಸಿದವರಿಗೆ ನಾನು ಸಿಗ್ತೇನೆ, ನನ್ನನ್ನು ಕಾಪಾಡ್ತೇನೆ, ನನ್ನ ಬಳಿ ಬಂದವರು ನನ್ನನ್ನು ತಳ್ಳುವುದಿಲ್ಲ ಎಂಬುದಾಗಿ. ದ ಪ್ರಾಬ್ಲಮ್ ಇಸ್ ನಮ್ಮ ಹತ್ರ. ವಿ ಆರ್ ನಾಟ್ ಸರ್ಚಿಂಗ್ ಹಿಮ್, ವಿ ಆರ್ ನಾಟ್ ಸೀಕಿಂಗ್ ಹಿಮ್. ಕರ್ತನು ರಕ್ಷಕನು ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಹಾದು ಹೋಗ್ತಿದ್ದಾರೆ ಈ ದಿನ, ಒಂದು ವೇಳೆ ಬಹುಶಃ ಜಕ್ಕಾಯನ ಜೀವಿತದಲ್ಲಿ ಕೊನೆಯ ಬಾರಿಗೆ ಒಂದು ವೇಳೆ ಯೆರಿಕೋ ಮೂಲಕ ಹಾದು ಹೋಗುವಾಗ he made up his mind to seek him. ದೇವರನ್ನು ಹುಡುಕ್ಲಿಕ್ಕೆ ಆತನು ಮನಸ್ಸು ಮಾಡಿದ್ನು.
It was the last time Jesus was going on that on that route. ಬಹಳ ಬಹುಶಃ ಆ ಒಂದು ಚಾನ್ಸ್ ಆತನ ಮಿಸ್ ಮಾಡ್ಕೊಂಡಿದ್ರೆ ಆತನ ಜೀವಿತದಲ್ಲಿ ಸ್ವಾಮಿಯನ್ನು ಕಂಡ್ಕೊಳ್ತಾನೆ ಇರ್ಲಿಲ್ಲ. ಅದು ಕೊನೆಯ ಬಾರಿಯಾಗಿತ್ತು. ಇಂದು ಅದೇ ರಕ್ಷಕನು ಒಂದು ವೇಳೆ ನಿಮ್ಮ ಕುಟುಂಬದ ಮೂಲಕ, ನಿಮ್ಮ ವೈಯಕ್ತಿಕ ಜೀವಿತದ ಮೂಲಕ ಅಥವಾ ನಮ್ಮ ಸಭೆಗಳ ಮೂಲಕ ಅದು ಹೋಗ್ತಿದ್ದಾರೆ. ಮೇ ಬಿ ಇಟ್ ಮೈಟ್ ಬಿ ಅ ಲಾಸ್ಟ್ ಟೈಮ್ ಯು ಮೈಟ್ ಬಿ ಗೋಯಿಂಗ್ ಥ್ರೂ ದಿಸ್ ರೂಟ್. ನಮ್ಮ ಜೀವಿತದ ಮೂಲಕ ಕೊನೆಯ ಬಾರಿಗೆ ಆತನು ಒಂದು ವೇಳೆ ಅದು ಹೋಗ್ತಾ ಇರ್ಬೋದು. ರಕ್ಷಕನಿಗೆ ನಿಮ್ಮ ಆಸಕ್ತಿ ಏನು, ನಿಮ್ಮ ಪ್ರತಿಕ್ರಿಯೆ ಏನು, ಅದನ್ನು ಹುಡುಕ್ಲಿಕ್ಕೆ ನೀವು ಸಿದ್ಧರಿದ್ದೀರಾ? ಆ ಒಂದು ದಿನ ಜಕ್ಕಾಯನ ಜೀವಿತದಲ್ಲಿ ರಕ್ಷಣೆ ಒಂದು ವೇಳೆ ರಕ್ಷಕನ ನೋಡ್ಲಿಕ್ಕೆ ಅವನು ಆಸಕ್ತಿ ತೋರಿದನು, ಅದನ್ನು ಪ್ರತಿಕ್ರಿಯಿಸಿದನು. ಆ ಒಂದು ದಿನ ಆತನ ಜೀವಿತದಲ್ಲಿ ಬಂತು, ಕೊನೆಯ ದಿನ. ಒಂದು ವೇಳೆ ಆತನು ಎಲ್ಲಾ ದಿನಗಳು ಆತನಿಗಾಗಿ ತನಗಾಗಿ ಆತನು ಜೀವಿಸಿದನು. ಯೇಸುವನ್ನು ಭೇಟಿ ಆಗುವುದಕ್ಕಿಂತ ಮೊದಲು ಅವನು ಲೌಕಿಕ ವಿಷಯಗಳಿಗಾಗಿ ಒಂದು ವೇಳೆ ಜೀವಿತವನ್ನು ಕಳೆದನು, ವ್ಯರ್ಥ ಸಂಗತಿಗಳಿಗಾಗಿ ಬದುಕಿದನು, ಲೌಕಿಕ ಲಾಭಕ್ಕಾಗಿ ಆತನು ಬದುಕಿದನು. ಆತನು ತನ್ನ ಆತ್ಮದ ಬಗ್ಗೆ, ನಿತ್ಯ ಜೀವದ ಬಗ್ಗೆ, ನಿತ್ಯತ್ವದ ಬಗ್ಗೆ ಚಿಂತಿಸಲಿಲ್ಲ. He didn't care about his salvation. He didn't care about his eternity, eternal life. A song goes like this. ಒಂದು ಹಳೆಯ ಒಂದು ಹಿಮ್ ಈ ರೀತಿಯಾಗಿದೆ. This world is not my home. I am just passing through. My treasures are laid up somewhere beyond the blue. ಈ ಲೋಕದಲ್ಲಿ ನಾವು ಯಾತ್ರಿಗಳಾಗಿದ್ದೇವೆ. We are strangers. ಈ ಲೋಕದಲ್ಲಿ ನಾವು ಅಪರಿಚಿತರು. ಕನಿಷ್ಠ ಪಕ್ಷ ಜಕ್ಕಾಯನಂತೆ ನಾವು ಮಾಡತಕ್ಕದ್ದು ಯೇಸುವಿನ ಕರೆಗೆ ಸ್ಪಂದಿಸುವಂಥದ್ದು. ಒಂದು ವೇಳೆ ದಿಸ್ ಮೈಟ್ ಬಿ ಅವರ್ ಲಾಸ್ಟ್ ಚಾನ್ಸ್ ಟುಡೇ ಟು ರೆಸ್ಪಾಂಡ್ ಟು ದ ಕಾಲ್ ಆಫ್ ಜೀಸಸ್. ಆತನು ನಿಮ್ಮ ಜೀವಿತದ ಮೂಲಕವಾಗಿ ಹಾದು ಹೋಗುವಾಗ ಆತನ ಕರೆಗೆ ಅಥವಾ ಆತನ ಆ ಒಂದು ಜರ್ನಿಯಲ್ಲಿ ಆತನ ವಿಷಯಗಳಿಗಾಗಿ ನೀವು ಸ್ಪಂದಿಸ್ತೀರಾ? Here we see a man. He responded to the Jesus interest. ಇಲ್ಲಿ ಒಬ್ಬ ಅನ್ವೇಷಕನನ್ನು ನೋಡ್ತೇವೆ. ಜಕ್ಕಾಯನು ಕರ್ತನಿಗಾಗಿ ಹುಡುಕಿದನು, ಕೊನೆಯಲ್ಲಿ ಆತನ ವಿಷಯಗಳಿಗಾಗಿ ಸ್ಪಂದಿಸಿದನು ಎಂಬ ಸತ್ಯವನ್ನು ನಾವು ಆತನ ವಿಚಾರದಲ್ಲಿ ನಾವು ತಿಳ್ಕೊಳ್ತಾ ಬರ್ತೇವೆ. ಇದು ಮೊದಲನೇದು, ಆತನು ಯೇಸುವಿನ ವಿಷಯಗಳಿಗೆ ಸ್ಪಂದಿಸಿದನು ಎಂಬುದಾಗಿ ನೋಡ್ತಾ ಬರ್ತೇವೆ. ಎರಡನೇದಾಗಿ ಆತನು ಗುಂಪಿನಲ್ಲಿ ಮರೆಯಾಗಲು ತಿರಸ್ಕರಿಸಿದನು ಎಂಬುದಾಗಿ ನೋಡ್ತೇವೆ. He refused to be crowded out. ಅಲ್ಲಿ ಬಹಳಷ್ಟು ಗುಂಪಿದೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 3ನೇ ವಚನ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 3ನೇ ವಚನ. ಅವನು ಯೇಸು ಎಂಥವನೆಂದು ನೋಡಲಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು ಎಂಬುದಾಗಿ ನೋಡ್ತೇವೆ. ಬಿಕಾಸ್ ಆಫ್ ಹಿಸ್ ಸ್ಟ್ರೆಚರ್, ಆತನು ಬಹಳ ಕುಳ್ಳಗಾಗಿದ್ದ. ಅಂಡ್ ದೇರ್ ವಾಸ್ ಎ ಕ್ರೌಡ್. ಯೇಸು ಸ್ವಾಮಿ ಬರುವಂತ ಸಂದರ್ಭದಲ್ಲಿ, ಆ ಊರನ್ನು ದಾಟಿ ಹೋಗುವಂತ ಸಂದರ್ಭದಲ್ಲಿ ಅನೇಕರು ವ್ಯಾಧಿ ಪೀಡಿತರು, ಒಂದು ವೇಳೆ ಗುಣಪಡಿಸ್ಲಿಕ್ಕೆ ಇಷ್ಟಪಡುವಂತವ್ರು ಆತನ ಬಂದು ಭೇಟಿ ಮಾಡ್ಲಿಕ್ಕೆ ಒಂದು ಗುಂಪಾಗಿದ್ರೆ, ಆತನ ಶಿಷ್ಯರು ಆತನ ಹಿಂಬಾಲಿಸುವಂತವ್ರು ಅನೇಕರಿದ್ರು. ಆತನನ್ನು ಬೈಯುವಂತವರು, ಹೀಳಾಡಿಸುವಂತವರು ಒಂದು ವೇಳೆ ಅನೇಕರು ಇದ್ರು. ಸೊ ಈ ಎಲ್ಲರ ಗುಂಪುಗಳ ನಡುವೆ ಈತನನ್ನು ನೋಡುವಾಗ he was a short man, ಗಿಡ್ಡನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ, ಕುಳ್ಳನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. And it was crowded place. He was not able to see Jesus. ಜನರ ಗುಂಪಿನ ನಿಮಿತ್ತ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಅನೇಕ ಸಲ ನೀವು ದೇವರನ್ನು ಹುಡುಕಲು ಪ್ರಾರಂಭಿಸಿದಾಗ ಮತ್ತು ದೇವರನ್ನು, ದೈವಿಕ ಸಂಗತಿಗಳನ್ನು, ಆತ್ಮೀಕ ಸಂಗತಿಗಳನ್ನು, ನಿತ್ಯತ್ವದ ಸಂಗತಿಗಳನ್ನು ಹುಡುಕಲು ಪ್ರಾರಂಭಿಸಿದಾಗ ಮಾರ್ಗವು ಸುಲಭವಾಗಿರುವುದಿಲ್ಲ. ಬಹುಶಃ ನಮ್ಮೆಲ್ಲರಿಗೂ ಇದರ ಅನುಭವ ಇದೆ ಎಂಬುದಾಗಿ ನಾನು ನೆನೆಸ್ತೇನೆ. When you wanted to live a holy life, ದೈವಿಕ ವಿಷಯಗಳನ್ನು ನಾವು ಕಲೀಲಿಕ್ಕೆ ಪ್ರಾರಂಭ ಮಾಡುವಾಗ, ಅದನ್ನು ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡುವಾಗ, ಆತ್ಮಿಕ ವಿಷಯಗಳಿಗೆ ಹೆಚ್ಚಾದ ಸಮಯವನ್ನು ಕೊಡುವಾಗ, ನಿತ್ಯತ್ವದ ವಿಷಯಗಳಿಗಾಗಿ ನಾವು ಆತುರ ಪಡುವಾಗ, ಅದಕ್ಕೆ ನಾವು ಹುಡುಕ್ಲಿಕ್ಕೆ ಪ್ರಾರಂಭಿಸಿದಾಗ ಇಟ್ ವೋಂಟ್ ಕಮ್ ವೆರಿ ಈಸಿಲಿ. ಆ ಮಾರ್ಗವು ಸುಲಭವಾಗಿರುವುದಿಲ್ಲ. ನಮ್ಮ ಮಾರ್ಗವು ಒಂದು ವೇಳೆ ಸವಾಲಾಗಿರ್ತದೆ. ಅವರ್ ವೇ ವಿಲ್ ಬಿ ಚಾಲೆಂಜಿಂಗ್. ಬಹಳಷ್ಟು ಚಾಲೆಂಜಸ್ ನೀವು ಎದುರಿಸಬೇಕಾಗುತ್ತೆ, ಬಹಳಷ್ಟು ಸವಾಲುಗಳನ್ನು ನೀವು ಜಯಿಸಬೇಕಾಗ್ತದೆ. ಆತ್ಮೀಯತೆಗಾಗಲಿ, ಆತ್ಮೀಯ ವಿಷಯಗಳಿಗಾಗಲಿ
ದೈವಿಕ ವಿಷಯಗಳಿಗಾಗಲಿ, ನಿತ್ಯತ್ವಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗಾಗಲಿ ನೀವು ಸುಲಭವಾಗಿ ನಮಗೆ ಲಭ್ಯವಾಗುವುದಿಲ್ಲ. ನಥಿಂಗ್ ವಿಲ್ ಕಮ್ ಸೋ ಈಸಿಲಿ. ಅವು ಸವಾಲಿನ ಮಾರ್ಗದಲ್ಲಿ ಸಿಗ್ತದೆ. ಇಟ್ ಈಸ್ ಅ ವೆರಿ ಚಾಲೆಂಜಿಂಗ್ ಥಿಂಗ್ ಟು ಲರ್ನ್ ಸಮ್ ಸ್ಪಿರಿಚುವಲ್ ಥಿಂಗ್ಸ್, ಟು ಲೀವ್ ಸ್ಪಿರಿಚುವಲ್ ಲೈಫ್. ಅವುಗಳನ್ನು ಪಡೆಯುವುದಕ್ಕಾಗಿ, ಆ ಸವಾಲುಗಳನ್ನು ಜಯಿಸ್ಲಿಕ್ಕಾಗಿ ನಮ್ಮನ್ನು ಸ್ವಾಮಿ ಕರೆದಿದ್ದಾರೆ. ಒಂದು ವೇಳೆ ಅವೆಲ್ಲವನ್ನು ನಾವು ಜಯಿಸಬೇಕು. ಆತನಿಗೆ ಜನರ ಗುಂಪು ಅಡ್ಡಿಯಾಗಿತ್ತು. ಒಂದು ವೇಳೆ ಬಿಕಾಸ್ ಆಫ್ ದ ಕ್ರೌಡ್ ಆತನು ಗಿಡ್ಡನಾಗಿದ್ದನು, ಕುಳ್ಳನಾಗಿದ್ದನು. ಬಿಕಾಸ್ ಆಫ್ ಹಿಸ್ ಸ್ಟೇಚರ್, ಕುಳ್ಳನಾಗಿದ್ದರಿಂದ ಸ್ವಾಮಿಯನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಸೊ ಹಿ ಹ್ಯಾಸ್ ಟು ಡೂ ಸಮಥಿಂಗ್ ಎಲ್ಸ್. ಆತನು ಕಷ್ಟವಾದಂತ ಸಂಗತಿಯನ್ನು ಮಾಡಬೇಕಾಗಿತ್ತು. ಒಂದು ವೇಳೆ ಆತನ ಜೀವಿತದಲ್ಲಿ ಇನ್ನೆಂದು ಮಾಡಿದಂತ ಸಂಗತಿ, he has to climb a tree to see Jesus. ಯೇಸುವನ್ನು ನೋಡಲು, ಯೇಸುವನ್ನು ಹುಡುಕಲು ಅವನು ಒಂದು ಉಪಾಯವನ್ನು ಮಾಡಿದನು. ಹಾಗಾಗಿ ನಾವು ನೋಡ್ತೇವೆ, ಎತ್ತರದ ಕುಳ್ಳನಾಗಿದ್ದರಿಂದ, ಬಿಕಾಸ್ ಆಫ್ ದ ಕ್ರೌಡ್ he was not able to see Jesus. ನಮ್ಮ ದೇಹವು ಹಲವು ಬಾರಿ ದೇವರನ್ನು ಹುಡುಕುವ ಪ್ರಕ್ರಿಯೆಯಲ್ಲಿ ಒಂದು ಭಾರಿ ಅಡಚಣೆ ಉಂಟು ಮಾಡ್ತದೆ. ಈವನ್ ಅವರ್ ಓನ್ ಬಾಡಿ, ನಮ್ಮ ದೇಹ ದೇವರನ್ನು ಹುಡುಕುವ ಪ್ರಕ್ರಿಯೆಯಲ್ಲಿ ಭಾರಿ ಅಡಚಣೆಯನ್ನು ಉಂಟು ಮಾಡುತ್ತದೆ. ಮೆನಿ ಅ ಟೈಮ್ಸ್ ವಿ ನೋ ದಟ್, ರೈಟ್? ಸೊ ಅದನ್ನು ಜಯಿಸ್ಬೇಕು ನಾವು. ನಮ್ಮ ದೇಹಗಳು ಸಹ ಆ ಸ್ವಾಮಿಯನ್ನು ಹುಡುಕುವಂತ ಅಥವಾ ನಾವು ತಿಳಿದುಕೊಳ್ಳುವಂತ ವಿಚಾರದಲ್ಲಿ ನಮಗೆ ಅನೇಕ ಬಾರಿ ಅದು ನಮಗೆ ಅಡ್ಡಿಯನ್ನು ಉಂಟು ಮಾಡ್ತದೆ. ಸೊ ವಿ ಹ್ಯಾವ್ ಟು ಓವರ್ಕಮ್ ದಟ್. ಮೂರನೇದಾಗಿ, ಸೊ ಜಕ್ಕಾಯ ನೋಡುವಾಗ ಆತನು ಅದನ್ನೆಲ್ಲ ಓವರ್ಕಮ್ ಮಾಡಿದ್ನು. ಈ ವಾಸ್ ಸ್ಮಾಲರ್, ಕ್ರೌಡೆಡ್ ಪ್ಲೇಸ್, he made a plan. ಆತನು ಒಂದು ಉಪಾಯವನ್ನು ಮಾಡಿದನು. ಮುಂದೆ ಓಡೋಗಿ ಆತನು ಮರವನ್ನು ಹತ್ತಿ ನೋಡ್ಲಿಕ್ಕೆ ಆತನು ಯೋಜನೆ ಮಾಡಿದನು ಎಂಬುದಾಗಿ ಮಾಡ್ತದೆ. ಮೂರನೇದಾಗಿ ನಾವು ನೋಡುವಂಥದ್ದು, ಒಬ್ಬ ಅನ್ವೇಷಕನ ವಿಚಾರದಲ್ಲಿ ಆತನು ತೆಗೆದುಕೊಂಡಂತ ಕಾರ್ಯ, ಯೇಸು ಸ್ವಾಮಿಯನ್ನು ತಿಳಿಯಲು ಆತನು ಯೇಸುವಿನ ಮಾರ್ಗವನ್ನು ಸಂಧಿಸಿದನು ಎಂಬುದಾಗಿ ಮಾಡ್ತದೆ. He researched the way of Jesus. ಆತನು ಯೇಸುವಿನ ಮಾರ್ಗವನ್ನು ಸಂಧಿಸಿದನು ಎಂಬುದಾಗಿ ನೋಡ್ತೇವೆ. ವಚನ 4ರಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದಂತ ಆಲದ ಮರವನ್ನು ಹತ್ತಿದನು ಎಂಬುದಾಗಿ ನೋಡ್ತೇವೆ. ಆತನು ಬರುತ್ತಿದ್ದ ಮಾರ್ಗವನ್ನು ತಿಳಿದನು ಎಂಬುದಾಗಿ ನೋಡ್ತೇವೆ. ಸೊ ಮೂರನೇದಾಗಿ ಆತನು ಯೇಸುವನ್ನು ತಿಳಿದುಕೊಳ್ಳಿಕ್ಕೆ ಮಾಡಿದಂತ ಒಂದು ವಿಚಾರ ಎಂಬುದಾಗಿ ನೋಡುವಾಗ, ಸ್ವಾಮಿ ಯಾವ ಒಂದು ಮಾರ್ಗದಲ್ಲಿ ಬರ್ತಿದ್ದಾನೆ ಎಂಬುದಾಗಿ ಈ ರಿಸರ್ಚ್ ತಿಳ್ಕೊಂಡು ಆ ಮಾರ್ಗದಲ್ಲಿ ಸ್ವಾಮಿ ಬರೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಹೋಗ್ಲಿಕ್ಕೆ ಆತನು ಪ್ರಯತ್ನ ಮಾಡಿದ್ನು. ಅಲ್ಲಿ ನೋಡ್ತೇವೆ, ಜನರ ಗುಂಪು ದೊಡ್ಡದಾಗಿರುವಾಗ, ಬಹಳವಾಗಿರುವಾಗ, ಕುಳ್ಳನಾಗಿದ್ದಂತ ಈ ವ್ಯಕ್ತಿ, ಗಿಡ್ಡನಾಗಿದ್ದಂತ ವ್ಯಕ್ತಿ ಒಂದು ಮಾರ್ಗವನ್ನು ಆತನು ಕಂಡುಕೊಂಡು ಆ ಬರುತ್ತಿದ್ದ ಮಾರ್ಗವನ್ನು ಕಲ್ಕೊಂಡು ಒಂದು ಆಲದ ಮರವನ್ನು ಹತ್ತಿದನು ಎಂಬುದಾಗಿ ವಚನ 4ರಲ್ಲಿ ನಾವು ನೋಡ್ತೇವೆ. ಒಂದು ಉಪಾಯವನ್ನು ಮಾಡ್ತಾನೆ, ಒಂದು ಯೋಜನೆಯನ್ನು ಆತನು ಮಾಡಿದನು ಎಂಬುದಾಗಿ ನೋಡ್ತೇವೆ. ಸೊ ಆಲ್ ದೀಸ್ ಥಿಂಗ್ಸ್ ಹಿ ಪುಟ್ ಅನ್ ಎಫರ್ಟ್ ಟು ಮೀಟ್ ಜೀಸಸ್, ಟು ಸಿ ಜೀಸಸ್, ಟು ಸೀಕ್ ಜೀಸಸ್. ಸೊ ಯೇಸುವನ್ನು ಆತನು ಹುಡುಕಲು ಒಬ್ಬ ಅನ್ವೇಷಕನಾಗಿ ಆತನ ಎಲ್ಲ ಕಾರ್ಯಗಳನ್ನು ಆತನು ಮಾಡಬೇಕಾಗಿತ್ತು. 4ನೇದಾಗಿ ಆತನು ಮುಂದೆ ಓಡಿ ಹೋದನು ಎಂಬುದಾಗಿ ನೋಡ್ತೇವೆ. ಅವನು ಜನರ ಗುಂಪನ್ನು ನೋಡ್ತೇವೆ. ಆತನು ಗಿಡ್ಡನಾಗಿರುವುದರಿಂದ ಅದನ್ನು ತಿಳಿದು ನಿರುತ್ಸಾಹಗೊಳ್ಳಿಲ್ಲ. ಸೊ ಮೆನಿ ಟೈಮ್ಸ್ ನಾವು ಕಷ್ಟ ಬರುವಾಗ, ಒಂದು ವೇಳೆ ನಮಗೆ ಎದುರು ಇರುವಂತ ಕೆಲಸ ನಮಗೆ ಕಠಿಣವಾಗಿ ಕಾಣಬರುವಾಗ ನಾವು ವಿ ಗೋ ಬ್ಯಾಕ್ ಅಲ್ವಾ, ವಿಲ್ ಟೇಕ್ ಅ ಸ್ಟೆಪ್ ಬ್ಯಾಕ್ವರ್ಡ್. ಅನೇಕ ಸಲ ಈ ರೀತಿ ನಮ್ಮ ಜೀವಿತದಲ್ಲಿ ಆಗ್ತದೆ. ಎಸ್ಪೆಷಲಿ ಆತ್ಮಿಕ ವಿಚಾರಗಳಲ್ಲಿ ಅನೇಕ ಕಾರಣಗಳು ನಾವು ಕೊಡ್ತೇವೆ. ಇಲ್ಲಿ ತನ್ನ ಜನರ ಗುಂಪನ್ನು ನೋಡ್ತಾನೆ, ಗಿಡ್ಡನಾಗಿದ್ದನು. ಯೇಸು ಸ್ವಾಮಿ ನೋಡ್ಲಿಕ್ಕೆ ಯಾವುದೇ ಸಹಾಯ ಇಲ್ಲ, ಒಂದು ವೇಳೆ ಅವಕಾಶ ಇಲ್ಲ. ಬಟ್ ಹಿ ಡಿಡ್ ನಾಟ್ ಲೀವ್ ಹಿಸ್ ದಿಸ್ ಒನ್, ಏನು ಆಸೆ, ಉತ್ಸಾಹ, ನಿರುತ್ಸಾಹಗೊಳ್ಳಿಲ್ಲ. ಬದಲಾಗಿ ಮುಂದೆ ಆತನನ್ನು ನೋಡ್ಲಿಕ್ಕಾಗಿ ಮುಂದೆ ಓಡಿ ಹೋದನು. ಒಂದು ಸೂಕ್ತವಾದಂತ ಜಾಗವನ್ನು ಆತನು ಐಡೆಂಟಿಫೈ ಮಾಡಿ ಮರದ ಮೇಲೆ ಹತ್ತಲಿಕ್ಕೆ ಆತನು ಪ್ರಾರಂಭ ಮಾಡ್ತೇವೆ. ವಚನ 4ರಲ್ಲಿ ಅದನ್ನೇ ನಾವು ನೋಡಿದ್ದು, ಹಿಂದೆ ನಾವು ಓದ್ತಾ ಬಂದ್ವಿ.
ಆದ ಕಾರಣ ಆತನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿ ಆಲದ ಮರವನ್ನು ಹತ್ತಿದನು ಎಂಬುದಾಗಿ ನೋಡ್ತೇವೆ. ಈ ರ್ಯಾನ್ ಅಹೆಡ್. ಸೊ ಮೆನಿ ಟೈಮ್ಸ್ ನಮ್ಗೆ ಇದು ಬಹಳಷ್ಟು ಆತ್ಮೀಯ ವಿಚಾರಗಳನ್ನು ಅದು ನಮ್ಗೆ ತಿಳಿಸುವಂತದ್ದಾಗಿದೆ. ಯೇಸುವನ್ನು ನೋಡಲು ಒಂದು ಕ್ರಮ ತೆಗೆದುಕೊಂಡು he take an initiative to see Jesus. ಉತ್ತಮವಾದಂತಹ ಸ್ಥಳವನ್ನು ಅದನ್ನು ಗುರುತು ಮಾಡಿಕೊಂಡು ಆತನನ್ನು ನೋಡ್ಲಿಕ್ಕೆ ಮರವನ್ನು ಏರಿದನು ಎಂಬುದಾಗಿ ನೋಡ್ತೇವೆ. ಅನಂತರದಲ್ಲಿ ಆತನು ಮರವನ್ನು ಏರಿದನು ಎಂಬುದಾಗಿ 4ನೇದಾಗಿ ನೋಡ್ತೇವೆ. ಆಲ್ ದೀಸ್ ಆರ್ ಎಫರ್ಟ್ ಟು ಸೀಕ್ ಜೀಸಸ್. ಆತನು ಮರವನ್ನು ಏರಿದನು ಎಂಬುದಾಗಿ. ಸೊ ಅವನು ಆಲದ ಮರವನ್ನು ಹತ್ತುವ ಮೂಲಕ ಒಂದು ವೇಳೆ ಎತ್ತರದಲ್ಲಿ ಆತನ ನೋಡ್ಲಿಕ್ಕೆ ಹತ್ತಿದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ನಾವು ನೋಡ್ತೇವೆ ಹೂ ವಾಸ್ ಜಾಕಿಯಸ್. ಆತನು ಜಕ್ಕಾಯನು ಯಾರು? ಆತನೊಬ್ಬ ಮುಖ್ಯ ತೆರಿಗೆ ಅಧಿಕಾರಿ, ತೆರಿಗೆ ಸಂಗ್ರಾಹಕನು, ಸುಂಕದವನು. ಆತನಿಗೆ ಬಹಳವಾದಂತ ಗೌರವ ಒಂದು ವೇಳೆ ಯಹೂದ್ಯರಿಲ್ಲದೆ ಒಂದು ಗುಂಪಿನಲ್ಲಿ ಇಲ್ಲದೆ ಹೋದಾಗ್ಯೂ ರೋಮನರ ಒಂದು ಗುಂಪಿನಲ್ಲಿ ಆತನಿಗೆ ಬಹಳವಾದಂತಹ ಮರ್ಯಾದೆ ಇತ್ತು. ಈತರ ಶ್ರೀಮಂತ ವ್ಯಕ್ತಿ, ವೃತ್ತಿಯ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್, ವೆಲ್ ನೋನ್ ಬಿಸ್ನೆಸ್ ಮ್ಯಾನ್. ಜನ ಸಮೂಹದ ಮುಂದೆ, ಜನರ ಒಂದು ಸಮೂಹದ ಮಧ್ಯದಲ್ಲಿ, ಆ ಸಮ್ಮುಖದಲ್ಲಿ ಅವನು ಮರವನ್ನು ಹತ್ತುತ್ತಾ ಇದ್ದಾನೆ. ಥಿಂಕ್ ಅಬೌಟ್ ಲೈಕ್ ನೀವು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ನೀವು ಸೊಸೈಟಿಯಲ್ಲಿ think you might be a very rich person or maybe a politician. ನೀವು ಒಂದು ಉತ್ತಮವಾದಂತ ಸೋಷಿಯಲಿ ಯು ಹ್ಯಾವ್ ಅ ನೇಮ್. ಒಂದು ವೇಳೆ ಜನರ ಗುಂಪಿನ ಮಧ್ಯದಲ್ಲಿ ಮರವನ್ನು ಹತ್ತಬೇಕೆಂಬುದಾಗಿ ನೀವು ಆಲೋಚನೆ ಮಾಡುವಾಗ ಥಿಂಕ್ ಅಬೌಟ್ ದಿಟ್, ವಾಟ್ ಪೀಪಲ್ ಮೈಟ್ ಥಿಂಕ್ ಅಬೌಟ್ ಯು. ಒಂದು ವೇಳೆ ಇದಕ್ಕೂ ಮೊದಲು ಜಕ್ಕಾಯ ಮರವನ್ನು ಹತ್ತಿದ್ದಾನೆಂಬುದಾಗಿ ನಾವೆಲ್ಲೂ ಓದೋದಿಲ್ಲ, ನೋಡೋದಿಲ್ಲ. ಒಂದು ವೇಳೆ ಆತನ ಜೀವಿತದಲ್ಲಿ ಇದು ಮೊದಲನೇ ಬಾರಿ ಆಗಿರ್ಬೋದು ಮರವನ್ನು ಹತ್ತುವಂಥದ್ದು. ಆತನ ಪ್ರಯತ್ನ ಮಾಡಿದ್ದು ಸಹ ಇದು ಮೊದಲನೇ ಬಾರಿ ಆಗಿರಬಹುದೇನೋ. ನಾವು ಇಲ್ಲಿ ಅವನ ಒಂದು ದೈಹಿಕವಾದಂತ ಸಾಮರ್ಥ್ಯ ಬಗ್ಗೆ ನಾನು ಮಾತಾಡ್ತಿಲ್ಲ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಹಿಸ್ ಫಿಸಿಕಲ್ ಎಫರ್ಟ್ ಟು ಕ್ಲೈಂಬ್ ಅ ಟ್ರೀ, ಅದನ್ನ ನಾವು ಮಾತಾಡ್ತಿಲ್ಲ. ಆದರೆ ಸಮಾಜದಲ್ಲಿ ಒಂದು ಗೌರವವಾದಂತ ವ್ಯಕ್ತಿ ಇದನು, ಶ್ರೀಮಂತನಾದಂತ ವ್ಯಕ್ತಿ, ಮುಖ್ಯ ತೆರಿಗೆ ಅಧಿಕಾರಿ, ಜನಸಮೂಹದ ಮುಂದೆ ಮರವನ್ನು ಹತ್ತುವುದು ಒಂದು ವೇಳೆ ನಾಚಿಕೆಗೇಡಿನ ಸಂಗತಿ. ಒಂದು ವೇಳೆ ಆತನ ಸುತ್ತಲಿದ್ದಂತ ಅನೇಕ ಜನರು ಇದನ್ನ ತಮಾಷೆಯಾಗಿ ನೋಡಿರ್ಬೋದು ಆತನ ವಿಚಾರವಾಗಿ. ಏನಪ್ಪಾ ಇಂಥ ಶ್ರೀಮಂತ ವ್ಯಕ್ತಿ, ಇಷ್ಟೊಂದು ಹೆಸರುವಾಸಿಯಾದಂತ ವ್ಯಕ್ತಿ ಮರ ಹತ್ತುತ್ತಾ ಇದ್ದಾನೆ ಎಂಬುದಾಗಿ ಆತನನ್ನು ಮಾಡಿರಬಹುದು, ನಕ್ಕಿರಬಹುದು, ಗೇಲಿ ಮಾಡಿರಬಹುದು ಆತನ ವಿಚಾರವಾಗಿ. ಯಾವುದಕ್ಕೂ ಎಲ್ಲ ಈ ಒಂದು ಅಪಹಾಸ್ಯಕ್ಕೆ ಅವನ ಬಗ್ಗೆ ಅದನ್ನ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾವುದೇ ವಿಚಾರಗಳಿಗೆ ಅವನು ತಲೆ ಕೆಡಿಸ್ಕೊಳ್ಳಿಲ್ಲ. ಪ್ರಿಯ ಸಹೋದರ ಸಹೋದರಿ, ದೇವರನ್ನು ಹುಡುಕುವ ಒಂದು ಪ್ರಕ್ರಿಯೆಯಲ್ಲಿ ನಾವು ಬೆಲೆ ತೆರಬೇಕು. ಇನ್ ಸೀಕಿಂಗ್ ಗಾಡ್ ವಿ ಹ್ಯಾವ್ ಟು ಪೇ ದ ಪ್ರೈಸ್. ಒಂದು ವೇಳೆ ನಾವು ಅಪಮಾನವನ್ನು ಹೊರಬೇಕು. ಯೇಸುವನ್ನು ಹುಡುಕುವಾಗ, ಯೇಸುಗಾಗಿ ಜೀವಿಸುವಾಗ, ಯೇಸು ಸ್ವಾಮಿ ಕರ್ತನ ವಿಷಯಗಳಿಗಾಗಿ, ಆತನ ರಾಜ್ಯ ಅಭಿವೃದ್ಧಿಗಾಗಿ ನಾವು ಲೋಕದಲ್ಲಿ ಜೀವಿಸುವಾಗ ಅನೇಕ ಬೇರೆ ಅಪಮಾನವನ್ನು ನಾವು ಹೊರಬೇಕು. ಉದಾಹರಣೆಗೆ ಒಂದು ವೇಳೆ ಒಂದು ಕುಟುಂಬದಲ್ಲಿ ಗಂಡ ಸ್ವಾಮಿಯನ್ನು ನಂಬುವುದಾದರೆ ಹೆಂಡತಿಯನ್ನು ನಂಬದೇ ಹೋದಂತ ಪಕ್ಷದಲ್ಲಿ, ಅಥವಾ ಹೆಂಡತಿ ನಂಬಿರುವಾಗ ಗಂಡನು ನಂಬದೇ ಇದ್ದಂತ ಸಂದರ್ಭದಲ್ಲಿ, ಒಂದು ವೇಳೆ ಭಾನುವಾರದಲ್ಲಿ ಸಭೆಗೆ ಹೋಗ್ತೇನೆ ಎಂಬುದಾಗಿ ಆತನು ಅಥವಾ ಆಕೆ ಬೈಬಲ್ ಅನ್ನು ಹಿಡಿದುಕೊಂಡು ಹೋಗುವಾಗ ಗಂಡ ಆಗಲಿ ಅಥವಾ ರಕ್ಷಿಸಲ್ಪಡದಂತ ಹೆಂಡತಿ ಅಥವಾ ಗಂಡ ಆಗಲಿ ಅಪಹಾಸ್ಯ ಮಾಡಬಹುದು. ನಿಮ್ಮ ಸ್ನೇಹಿತರು ನಿಮ್ಮನ್ನು ಅಪಹಾಸ್ಯ ಮಾಡಬಹುದು, ಲೋಕದವರು ನಿಮ್ಮನ್ನು ಅಪಹಾಸ್ಯ ಮಾಡಬಹುದು. ದೈವಿಕ ವಿಷಯಗಳನ್ನು ಹುಡುಕುವಾಗ ಈ ನಿಂದೆಯನ್ನು ನೀವು ಹೊರಬೇಕು. ಆದ್ದರಿಂದ ನಮ್ಮ ಸಮಾಜದಲ್ಲಿ ನಾವು ದೈವಿಕ ವಿಷಯಗಳನ್ನು, ಒಂದು ವೇಳೆ ಆತ್ಮಿಕ ವಿಷಯಗಳನ್ನು, ನಿತ್ಯತ್ವದ ವಿಷಯಗಳನ್ನು, ಯೇಸುವನ್ನು ಹುಡುಕಲಿಕ್ಕೆ ಬಯಸುವುದಾದರೆ ಸಮಾಜದಲ್ಲಿ ಜನರಿಂದ ಬರುವಂತ ಎಲ್ಲಾ ಅವಮಾನಗಳನ್ನು, ನಿಂದೆ, ಅಪಹಾಸ್ಯಗಳನ್ನು ನಾವು ಅನುಭವಿಸಬೇಕು. That is true in your life and my life. Many people even today, ಈ ದಿನಗಳಲ್ಲಿಯೂ ಸಹ ಅನೇಕರು ಸ್ವಾಮಿಯನ್ನು ನಂಬುವಂತ ಜನರನ್ನು, ಸ್ವಾಮಿಗಾಗಿ ಜೀವಿಸುವಂತ ಜನರನ್ನು, ಸ್ವಾಮಿಯನ್ನು ಕಂಡುಕೊಳ್ಳುವಂತ ಜನರನ್ನು ಹೀಯಾಳಿಸುವಂತದ್ದು, ಅವರನ್ನು ಬಹಳ ಕೀಳಾಗಿ ಮಾತನಾಡುವಂತದ್ದನ್ನು ನಾವು ಈ ದಿನಗಳಲ್ಲಿ ಸಹ ನೋಡ್ತೇವೆ.
It is same today, even today, and it will continue to be same. ನಿಮ್ಮೆಲ್ಲರಲ್ಲಿ ನನ್ನ ವಿನಮ್ರ ಒಂದು ವಿನಂತಿ ಏನಂದ್ರೆ, ಕನಿಷ್ಠ ಪಕ್ಷ ನಿಮ್ಮ ಜೀವಿತದಲ್ಲಿ ಯು ಹ್ಯಾವ್ ದಿಸ್ ಪರ್ಸ್ಪೆಕ್ಟಿವ್. ಥಿಂಕ್ ಅಬೌಟ್ ಯುವರ್ ಲೈಫ್. ಅಟ್ ಲೀಸ್ಟ್ ಚೇಂಜ್ ಯುವರ್ ವೇ ದಟ್ ಯು ಥಿಂಕ್ ಅಬೌಟ್ ಯುವರ್ ಲೈಫ್. ನಿಮ್ಮ ಜೀವಿತಗಳನ್ನು ಒಂದು ವೇಳೆ ಈ ರೀತಿಯಾಗಿ ಬದಲಾಯಿಸಿಕೊಳ್ರಿ ನಿಮ್ಮ ಆಲೋಚನೆಗಳನ್ನು. ನಿಮ್ಮ ಜೀವಿತಗಳಲ್ಲಿ ಒಂದು ಉದ್ದೇಶ ಇದೆ. ಸೊ ಎನಿವನ್ ಹೂ ಇಸ್ ಬಾರ್ನ್ ಅಗೇನ್, ಒಂದು ವೇಳೆ ರಕ್ಷಿಸಲ್ಪಟ್ಟವರಾದರೆ ಅಥವಾ ರಕ್ಷಿಸಲ್ಪಡದೇ ಇದ್ದವರಿಗೂ ಸಹ ಹೇಳುವಂತ ಮಾತು, ನಿಮ್ಮ ಜೀವಿತದಲ್ಲಿ ಒಂದು ಉದ್ದೇಶ ಇದೆ. ಆ ಉದ್ದೇಶ ಎಂಬುದಾಗಿ ನೋಡುವಾಗ ದೇವರಿಗೆ ಮಹಿಮೆಯನ್ನು ತರುವಂತದ್ದು. ಸೊ ದೇವರಿಗೆ ಮಹಿಮೆಯನ್ನು ತರುವಂತದ್ದು. ಸೊ ಹೌ ಡು ಯು ಬ್ರಿಂಗ್ ಗ್ಲೋರಿ ಟು ಗಾಡ್? ದೇವರಿಗೆ ಮಹಿಮೆ ಪಡಿಸ್ಲಿಕ್ಕೆ ಹೇಗ್ ಸಾಧ್ಯ? ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಬಿ ಬಾರ್ನ್ ಅಗೇನ್. ನೀವು ಹೊಸದಾಗಿ ಹುಟ್ಟಬೇಕು. ನೀವು ದೇವರನ್ನು ಕಂಡುಕೊಳ್ಬೇಕು. ಸೊ ಹೊಸದಾಗಿ ಹುಟ್ಟಬೇಕಾದ್ರೆ ನೀವೇನ್ ಮಾಡಬೇಕು? ಹೊಸದಾಗಿ ಹುಟ್ಟಬೇಕಾದ್ರೆ ನೀವು ದೇವರನ್ನು ಹುಡುಕ್ಬೇಕು. ಯು ಹ್ಯಾವ್ ಟು ಸೀಕ್ ಜೀಸಸ್. ಕರ್ತನಾದ ಯೇಸು ಕ್ರಿಸ್ತನನ್ನು ನೀವು ಹುಡುಕುವಂತವರಾಗಿರ್ಬೇಕು. ಲೈಕ್ ಝಾಕಿಯಸ್, ಜಕ್ಕಾಯನ ಹಾಗೆ. ಹೇಗೆ ಹುಡುಕ್ತೀರಾ? ಶ್ರದ್ಧೆಯಿಂದ, ಡೆಲಿಜೆಂಟ್ಲಿ. ಸೀಕ್ ಜೀಸಸ್ ಡೆಲಿಜೆಂಟ್ಲಿ. ಸೊ ಇನ್ ಸೀಕಿಂಗ್ ಜೀಸಸ್, ಒಂದು ವೇಳೆ ದೇವರನ್ನು ಹುಡುಕುವಂತ ಹಾದಿಯಲ್ಲಿ ಈ ಎಲ್ಲಾ ಕೆಲಸಗಳನ್ನು ಆತನು ಮಾಡಿದನು. ಅವನು ಯೇಸುವಿನ ವಿಷಯಗಳಿಗೆ ಸ್ಪಂದಿಸಿದನು ಎಂಬುದಾಗಿ ನೋಡ್ತೇವೆ. ಅವನು ಗುಂಪಿನಲ್ಲಿ ಮರೆಯಾಗಲು ಅವನು ತಿರಸ್ಕರಿಸಿದನು. ಅವನು ಯೇಸುವಿನ ಮಾರ್ಗವನ್ನು ಸಂಧಿಸಿದನು. ಅವನು ಮುಂದೆ ಓಡಿ ಹೋದನು. ಅವನು ಮರವನ್ನು ಏರಿದನು ಎಂಬುದಾಗಿ ನೋಡ್ತೇವೆ. ಸೊ ಒಂದು ವೇಳೆ ಯೇಸುವನ್ನು ತಿಳಿಯುವುದರಲ್ಲಿ, ಯೇಸುವನ್ನು ಹುಡುಕುವುದರಲ್ಲಿ, ಯೇಸುವನ್ನು ನೋಡುವುದಕ್ಕಾಗಿ ಮುಂದೆ ಹೋದನು. ಯೇಸುವನ್ನು ತಿಳಿಯುವುದರಲ್ಲಿ, ಹುಡುಕುವುದರಲ್ಲಿ, ಒಂದು ವೇಳೆ ಕಂಡುಕೊಳ್ಳುವುದರಲ್ಲಿ ನಿಮ್ಮ ಪ್ರಯತ್ನ ಏನು? ದೇವರ ಸೇವೆಗೆ ಮಾಡಲು, ಆತ್ಮಿಕ ವಿಷಯಗಳನ್ನು ತಿಳಿಯಲು ನೀವು ಯಾವ ಪ್ರಯತ್ನ ಮಾಡ್ತಾ ಇದ್ದೀರಿ? ವಿ ಆಲ್ ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್. ನಮ್ಮೆಲ್ಲರಿಗೂ ಸ್ವಾಮಿ ಅದನ್ನೇ ಬೇಡದೆ, ನಮ್ಗಿರುವಂತ ಉದ್ದೇಶ ದೇವರ ಮಹಿಮೆಗೋಸ್ಕರ ಈ ಲೋಕದಲ್ಲಿ ನಾವು ಜೀವಿಸುವಂತದ್ದು. ತಿಳಿದುಕೊಳ್ಳದೆ ಇದ್ದಂತವರು ಸ್ವಾಮಿಯನ್ನು ಹುಡುಕ್ಬೇಕು. ಹೊಸದಾಗಿ ಹುಟ್ಟುವಂತ ಅನುಭವ ಹೇಗ್ ಸಾಧ್ಯ? ಸ್ವಾಮಿಯನ್ನು ಹುಡುಕ್ಬೇಕು. ಯಾವ ರೀತಿಯಲ್ಲಿ ಹುಡುಕ್ಬೇಕು? ಶ್ರದ್ಧೆಯಿಂದ ಹುಡುಕ್ಬೇಕು. ಅಥವಾ ರಕ್ಷಿಸಲ್ಪಟ್ಟಂತ ವ್ಯಕ್ತಿಗಳು ಆತನ ಸೇವೆಯನ್ನು ಮಾಡಲು, ಆತ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳಲು ನೀವು ಯಾವ ಪ್ರಯತ್ನ ಮಾಡ್ತಿದ್ದೀರಿ? ಆತ್ಮಿಕ ವಿಷಯಗಳು, ಸಂಗತಿಗಳು ನಿಮಗೆ ಉಚಿತವಾಗಿ ಬರುವುದಿಲ್ಲ ಎಂಬುದಾಗಿ ನೀವು ತಿಳಿಸ್ತಾ ಬಂದ್ರೆ ನೀವು ಬೆಲೆ ತೇರಲೇಬೇಕು. ಯು ಹ್ಯಾವ್ ಟು ಪೇ ದ ಪ್ರೈಸ್ ಇಫ್ ಯು ವಾಂಟ್ ಟು ನೋ ಅಬೌಟ್ ದ ಸ್ಪಿರಿಚುವಲ್ ಥಿಂಗ್ಸ್. ರಕ್ಷಕನನ್ನು ಹುಡುಕಲು ಜಕ್ಕಾಯ 5 ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ ನೋಡ್ತೇವೆ. ಈ 5 ಕಾರ್ಯಗಳನ್ನು ಮಾಡಿದನು. ಯೇಸುವಿನ ವಿಷಯಗಳಿಗಾಗಿ ಸ್ಪಂದಿಸಿದನು. ಅವನ ಗುಂಪಿನಲ್ಲಿ ಮರೆಯಾಗಲು ತಿರಸ್ಕರಿಸಿದನು. ಅವನು ಯೇಸುವಿನ ಮಾರ್ಗವನ್ನು ಸಂಧಿಸಿದನು. ಅವನು ಮುಂದೆ ಓಡಿ ಹೋದನು. ಅವನು ಮರವನ್ನು ಏರಿದನು ಎಂಬುದಾಗಿ. ಸೊ ಆಸ್ ಅ ಸೀಕರ್, ಒಬ್ಬ ಅನ್ವೇಷಕನಾಗಿ, ಒಬ್ಬ ಹುಡುಕುವನಾಗಿ, ಸ್ವಾಮಿಯನ್ನು ಹುಡುಕುವನಾಗಿ ಎಲ್ಲ ಕಾರ್ಯಗಳನ್ನು ಆತನು ತನ್ನ ಜೀವಿತದಲ್ಲಿ ಮಾಡಿದನು ಎಂಬುದಾಗಿ ನೋಡ್ತೇವೆ. ದಟ್ ಲೀಡ್ಸ್ ಟು ಅವರ್ ಥರ್ಡ್ ಮೇನ್ ಪಾಯಿಂಟ್ ಔಟ್ಲೈನ್, ರಕ್ಷಕನು ಎಂಬುದು. ದ ಸೇವಿಯರ್, ರಕ್ಷಕನು. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್, ಒಂದು ಆಸಕ್ತಿದಾಯಕವಾದಂತಹ ವಿಷಯ ಇದರಲ್ಲಿ ನೋಡ್ತೇವೆ. ಏನಂತ ಎಂಬುದಾಗಿ ನೋಡುವಾಗ, ಇಲ್ಲಿ ಪಾಪಿ ರಕ್ಷಕನನ್ನು ಹುಡುಕುತ್ತಿದ್ದಾನೆ. ಅದೇ ಸಮಯದಲ್ಲಿ ಮತ್ತೆ ರಕ್ಷಕನು ಸಹ ಪಾಪಿಯನ್ನು ಹುಡುಕ್ತಾ ಇದ್ದಾರೆ. ಸೊ ಜಕ್ಕಾಯನು ಅದನ್ನ ಮನಸ್ಸು ಮಾಡೋದನ್ನು ಸ್ವಾಮಿಯನ್ನು ಹುಡುಕ್ಲಿಕ್ಕೆ. ಅಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ಸ್ವಾಮಿ ಆ ಒಂದು ಮಾರ್ಗದಲ್ಲಿ ಬಂದಂತ ಉದ್ದೇಶವೇ, ಯೆರಿಕೋ ಪಟ್ಟಣವನ್ನು ದಾಟಿ ಹೋದಂತ ಉದ್ದೇಶವೇ ಈ ವ್ಯಕ್ತಿಯನ್ನು ಭೇಟಿ ಮಾಡ್ಲಿಕ್ಕೆ. ಸೊ ರಕ್ಷಕನು ಸಹ ಇಲ್ಲಿ ಪಾಪಿಯನ್ನು ಹುಡುಕ್ತಿದ್ದಾನೆ. ಇಬ್ಬರು ಹುಡುಕ್ತಾ ಇದ್ದಾರೆ. ನಮ್ಮ ಕರ್ತಾದ ಯೇಸು ಕ್ರಿಸ್ತನು ನಾವು ಈಗಾಗಲೇ ನಾವು ಹಲವಾರು ಬಾರಿ ಈ ವಚನಗಳನ್ನು ಓದಿದ್ದೇವೆ. ಕಳೆದು ಹೋದವರನ್ನು ಹುಡುಕ್ಲಿಕ್ಕೆ ಮತ್ತೆ ರಕ್ಷಿಸಲಿಕ್ಕೆ ಈ ಲೋಕಕ್ಕೆ ಬಂದನು ಎಂಬುದಾಗಿ. ಇಟ್ಸ್ ದ ಸೇಮ್ ಪಾಯಿಂಟ್ ಹಿಯರ್ ಒನ್ಸ್ ಅಗೇನ್. 10ನೇ ವಚನ ಅದನ್ನೇ ನಾವು ಓದ್ತಾ ಇದ್ದೇವೆ ಇಲ್ಲಿ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4 ರಿಂದ 7 ವಚನಗಳು. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4 ರಿಂದ 7 ವಚನಗಳು ಈ ರೀತಿಯಾಗಿವೆ. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳು ಇರಲಾಗಿ ಒಂದು ಕಳೆದು ಹೋದರೆ ಅದನ್ನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದನ್ನು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದಿದ್ದಾನೆ.
ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಹೊರೆಯವರನ್ನು ಕೂಡಿಸಿ ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ? ಅದರಂತೆಯೇ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ವಚನ 32ರಲ್ಲೂ ಸಹ ನಾವು ಇದನ್ನು ಓದ್ತೇವೆ. ಆದರೆ ಉಲ್ಲಾಸ ಪಡುವುದು, ಸಂತೋಷ ಉಳ್ಳುವುದು ನ್ಯಾಯವಾದದ್ದೇ. ಯಾಕೆಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬಂದನು, ಬದುಕಿ ಬಂದನು, ಹೋಲಿ ಹೋಗಿದ್ದನು, ಸಿಕ್ಕಿದನು ಎಂಬುದಾಗಿ ಹೇಳ್ತಾರೆ. ಅನೇಕ ದೃಷ್ಟಾಂತಗಳನ್ನು ಇಲ್ಲಿ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 31ನೇ ವಚನ 32ನೇ ವಚನ. ಅದಕ್ಕೆ ಯೇಸು, ಕ್ಷೇಮದಿದ್ದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಹುಡುಕುವುದಕ್ಕಾಗಿ ಅಥವಾ ಕರೆಯುವುದಕ್ಕಾಗಿ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಲೂಕನ ಸುವಾರ್ತೆಯಲ್ಲಿ ಒಂದು ಉಲ್ಲೇಖಗಳನ್ನು, ಎಲ್ಲ ಉಲ್ಲೇಖಗಳನ್ನು ನಾವು ನೋಡುವಾಗ ಯೇಸು ಕ್ರಿಸ್ತನು ಕಳೆದು ಹೋದ ದೃಷ್ಟಾಂತವನ್ನು ಬೋಧಿಸುತ್ತಾ ಈ ಮಾತುಗಳನ್ನು ಹಾಡುವುದನ್ನು ನೋಡ್ತೇವೆ. ಮತ್ತು ಆತನು ಈ ಲೋಕಕ್ಕೆ ಬಂದಂತ ಉದ್ದೇಶವನ್ನು ಸಹ ಏನೆಂಬುದಾಗಿ ಆತನು ತಿಳಿಸ್ತಾ ಬರ್ತಾರೆ. ಇಲ್ಲಿ ನಾವು ಕಳೆದು ಹೋದಂತ ಪಾಪಿಯನ್ನು ರಕ್ಷಿಸಲಿಕ್ಕೆ ಹುಡುಕುತ್ತಿದ್ದನು ಎಂಬುದಾಗಿ ನೋಡ್ತೇವೆ. ಯಾರು ಎಂಬುದಾಗಿ ನೋಡುವಾಗ ಆತನು ಜಕ್ಕಾಯನು ಎಂಬುದಾಗಿ. ಆತನು ಈ ಊರಿಗೆ ಬಂದಂತ ಉದ್ದೇಶವೇ ಒಂದು ವೇಳೆ ಎಲ್ಲರಿಂದ ನಿರಾಕರಿಸಲ್ಪಟ್ಟಂತ ಯಹೂದ್ಯರಿಂದ ಬಹು ದೊಡ್ಡ ಪಾಪಿ ಎಂಬುದಾಗಿ ನಿರಾಕರಿಸಲ್ಪಟ್ಟಂತ ಜಕ್ಕಾಯನನ್ನು ಹುಡುಕ್ಲಿಕ್ಕಾಗಿ ಆತನು ಯೆರಿಕೋ ಪಟ್ಟಣಕ್ಕೆ ದಾಟಿ ಹೋಗ್ಬೇಕಾಯ್ತು. ಅಲ್ಲಿ ನಿಂತನು, ಆತನನ್ನು ನೋಡಿದನು, ಕರೆದನು ಎಂಬುದಾಗಿ ನೋಡ್ತೇವೆ. ಇಲ್ಲಿ ತನ್ನ ರಕ್ಷಕನು ತನ್ನನ್ನು ಹುಡುಕುವವರ ಪ್ರಯತ್ನಕ್ಕೆ ಸಂಬಂಧಿಸಿದಂತೆ 3 ಕೆಲಸಗಳನ್ನು ಆತನು ಮಾಡುವಂತವನಾಗಿದ್ದಾನೆ. ಒಂದು ವೇಳೆ ಆತನನ್ನು ಹುಡುಕುವವರ ಒಂದು ಪ್ರಯತ್ನಕ್ಕೆ ಸಂಬಂಧಿಸಿದಂತೆ ದ ಸೇವಿಯರ್ ಡಸ್ 3 ಥಿಂಗ್ಸ್, 3 ವಿಷಯಗಳನ್ನು ಆತನು ಮಾಡುವಂತನಾಗಿದ್ದಾರೆ. ಯಾವುದು ಎಂಬುದಾಗಿ ನೋಡುವಾಗ ಯೇಸುವು ಸಂಪರ್ಕವನ್ನು ಸಾಧಿಸ್ತಾನೆ. ಫಸ್ಟ್, ಹಿ ವಿಲ್ ಟೇಕ್ ಅನ್ ಇನಿಷಿಯೇಟಿವ್. ಸ್ವಾಮಿ ಆತನು ಮೊದಲನೇದಾಗಿ ಇನಿಷಿಯೇಟಿವ್ ತಗೋತಾರೆ ಟು ಕಾಂಟ್ಯಾಕ್ಟ್ ಹಿಮ್. ಜೀಸಸ್ ಇನಿಷಿಯೇಟ್ ಕಾಂಟ್ಯಾಕ್ಟ್ ಎಂಬುದಾಗಿ ನೋಡ್ತೇವೆ. ಯೇಸುವು ಸಂಪರ್ಕವನ್ನು ಸಾಧಿಸ್ತಾರೆ. ಯೇಸುವು ಪೂರ್ವ ಗ್ರಹಿಕೆಯನ್ನು ನಿರ್ಲಕ್ಷಿಸಿದನು ಎಂಬುದಾಗಿ ನೋಡ್ತೇವೆ. ಹಿ ಇಗ್ನೋರ್ಡ್ ದ ಪ್ರೆಜುಡಿಯಸ್. ಆತನನ್ನು ನಿರಾಕರಿಸಿದವನು, ಹೀಯಾಳಿಸಿದವರು ಅಥವಾ ಆತನ ವಿಚಾರವಾಗಿ ಗೊಣಗುಟ್ಟಿದವರನ್ನೆಲ್ಲರೂ ನಿರಾಕರಿಸಿ ಆತನು ಬಂದಂತ ಉದ್ದೇಶವನ್ನು ನೆರವೇರಿಸ್ತಾರೆ ಸ್ವಾಮಿ. 3ನೇದಾಗಿ ಆತನು ತನ್ನನ್ನು ಆಹ್ವಾನಿಸನು. ಹಿ ಇನ್ವೈಟೆಡ್ ಹಿಮ್. ಈ 3 ಸಂಗತಿಗಳನ್ನು ರಕ್ಷಕನು ತನ್ನ ಹುಡುಕುವವರ ಪ್ರಯತ್ನಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತೇವೆ. ಬಹುಶಃ 3ನ್ನು ನೋಡ್ಲಿಕ್ಕೆ ಈ ದಿನ ಸಮಯ ಇಲ್ಲ. ಒಂದನ್ನು ನೋಡಿ ನಾನು ನಿಲ್ಲಿಸುವಂತವನಾಗಿದ್ದೇನೆ. ಯೇಸುವು ಸಂಪರ್ಕವನ್ನು ಸಾಧಿಸಿದನು ಎಂಬುದಾಗಿ ರಕ್ಷಕನ ವಿಷಯದಲ್ಲಿ. ಒಂದು ವೇಳೆ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5 ಮತ್ತು 6 ವಚನಗಳನ್ನು ನಾವು ಹೀಗೆ ಓದ್ತೇವೆ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು ಎಂಬುದಾಗಿ ನೋಡ್ತೇವೆ. ಆದುದರಿಂದ ನಾವು ಇಲ್ಲಿ ಕಲಿಯುವಂತದ್ದು ಏನೆಂಬುದಾಗಿ, ಶ್ರದ್ಧೆಯಿಂದ ದೇವರನ್ನು ಹುಡುಕುವವರು ಆತನನ್ನು ಕಂಡುಕೊಳ್ತಾರೆ ಎಂಬುದಾಗಿ. So people who search him diligently, who seek him diligently will find him. ಹಾಗಾದ್ರೆ ಮರದ ಮೇಲಿರುವಂತ ಜಕ್ಕಾಯನ ಬಗ್ಗೆ ಯೇಸು ಸ್ವಾಮಿ ಹೇಗೆ ತಿಳ್ಕೊಂಡು? ಸ್ವಾಮಿ ಹೋಗ್ತಿರೋದು ಕೆಳಗಡೆ, ಮರದ ಮೇಲಿದ್ದಂತ ಜಕ್ಕಾಯನಿಗೆ ಆತನ ಬಗ್ಗೆ ಈತನನ್ನು ಹುಡುಕ್ತಾ ಇದ್ದಾನೆ ಎಂಬುದಾಗಿ ಅಥವಾ ಈತನು ಆತನನ್ನು ಹುಡುಕ್ತಾ ಇದ್ದಾನೆ ಎಂಬುದಾಗಿ ಹೇಗೆ ಕಂಡುಕೊಂಡು? ನಾವು ಅದನ್ನೇ ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ 24 ಮತ್ತು 25ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಏನೆಂಬುದಾಗಿ ನೋಡುವಾಗ, ಆದ್ರೆ ಯೇಸು ಎಲ್ಲವನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡುವ ಅವಶ್ಯಕತೆ ಇಲ್ಲ. ಸೊ ದೇವರು ಎಲ್ಲ ಮನುಷ್ಯರ ಆಂತರ್ಯವನ್ನು ಬಲ್ಲವನಾಗಿದ್ದಾರೆ. ದಟ್ ವಾಸ್ ಎ ಕ್ರೌಡ್. ಸುಮಾರು ಜನರಿದ್ದಾರೆ, ಮೇ ಬಿ ಹಂಡ್ರೆಡ್ಸ್ ಆಫ್ ಪೀಪಲ್ ಅರೌಂಡ್ ಹಿಮ್. ಇದರಲ್ಲಿ ಆತನನ್ನೇ ಹುಡುಕ್ಬೇಕೆಂಬುದಾಗಿ ನೋಡುವಾಗ ಸ್ವಾಮಿಗೆ ಆತನ ಆಂತರ್ಯವು ಬಲ್ಲವನಾಗಿದ್ದಾನೆ. ಜೀವ ಸ್ವರೂಪನಾದಂತಹ ದೇವರು
ಆತನಿಗೆ ಎಲ್ಲ ಮನುಷ್ಯರ ಆಂತರ್ಯವನ್ನು ಆತನು ಬಲ್ಲವಂತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಕರ್ತಾದ ಯೇಸು ಕ್ರಿಸ್ತನು ಆತನು ಜೀವಿಸುವಂತಹ ದೇವರು ಮತ್ತು ಆತನು ನಮ್ಮ ಬಗ್ಗೆ ಎಲ್ಲವನ್ನು ತಿಳಿದಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ ವಚನದ ಮೂಲಕ. ಹಾಗಾಗಿ ಆತನಿಗೆ ಜಕ್ಕಾಯನವನ್ನು ಗುರುತಿಸಲಿಕ್ಕೆ ಕಷ್ಟವಾಗಿಲ್ಲ. ಇಟ್ಸ್ ವೆರಿ ಈಸಿ ಫಾರ್ ಹಿಮ್ ಬಿಕಾಸ್ ಹಿ ನೋಸ್ ಹಿಸ್ ಹಾರ್ಟ್. ಆತನ ಆಂತರ್ಯದಲ್ಲಿ ಏನಿತ್ತು, ಆತನ ಏನು ಹುಡುಕ್ತಾ ಇದ್ದನು, ಆತ ಏನಕ್ಕಾಗಿ ಹಂಬಲಿಸ್ತಿದ್ದಾನೆ ಎಂಬುದಾಗಿ ಆತನಿಗೆ ತಿಳಿದಿದ್ದರಿಂದ ಸ್ವಾಮಿಯಲ್ಲಿ ನಿಂತು ಆತನನ್ನು ಕರೆಯುವುದನ್ನು ನೋಡ್ತೇವೆ ವಚನದಲ್ಲಿ. ಯೇಸು ತನ್ನನ್ನು ಹುಡುಕುತ್ತಿರುವಂತಹ ಈ ಪಾಪಿಯ ಬಗ್ಗೆ ನಿಜವಾದಂತಹ ಆಸಕ್ತಿಯನ್ನು ಅವರು ತೋರಿಸ್ತಾರೆ. ಬಿಕಾಸ್ ಹಿ ವಾಸ್ ಸರ್ಚಿಂಗ್ ಡಿಲಿಜೆಂಟ್ಲಿ. ಆತನ ಶ್ರದ್ಧೆಯಿಂದ ಸ್ವಾಮಿಯನ್ನು ಹುಡುಕುವಂತ ಒಂದು ಮನಸ್ಥಿತಿಯಲ್ಲಿ ಆತನ ಇದ್ದದ್ದರಿಂದ ಸ್ವಾಮಿಯಲ್ಲಿ ನಿಂತು ಆತನನ್ನು ಕರೆಯುವುದನ್ನು ನೋಡ್ತೇವೆ. ಆತನ ಒಂದು ಹುಡುಕುವಿಕೆಗೆ ಆತನು ಪ್ರತಿಕ್ರಿಯಿಸುವುದನ್ನು ನೋಡ್ತೇವೆ. ಜಕ್ಕಾಯನು ಆತನನ್ನು ರಕ್ಷಕನನ್ನು ನಿಜವಾಗಿಯೂ ಹುಡುಕುತ್ತಿದ್ದರಿಂದ ಯೇಸು ಆತನ ಹೃದಯವನ್ನು ಬಲ್ಲವನಾತನಿದ್ದರಿಂದ, ಆತನ ಆಂತರ್ಯವನ್ನು ಬಲ್ಲಾತನಾದದ್ದರಿಂದ ಆತನನ್ನು ಕರೆದನೆಂಬುದಾಗಿ ನೋಡ್ತೇವೆ. ಯೇಸುವನ್ನು ಶ್ರದ್ಧಾಪೂರ್ವಕವಾಗಿ ಒಂದು ವೇಳೆ ಹುಡುಕಿದ್ದ ಜಕ್ಕಾಯನಿಗೆ ಪ್ರತಿಫಲ ನೀಡಿದನು. ಸೊ ಹಿ ಟೋಲ್ಡ್ ದಟ್ ಐ ವಿಲ್ ಕಮ್ ಟು ಯುವರ್ ಹೌಸ್. ಕೆಳಗೆ ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ ಇರ್ಬೇಕು, ತಂಗಿರ್ತೇನೆ ಎಂಬುದಾಗಿ, ಇಳ್ಕೊಳ್ತೇನೆ ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ನಾನು ಮತ್ತು ನೀನು ಕರ್ತನನ್ನು ಶ್ರದ್ಧೆಯಿಂದ ಹುಡುಕಿದರೆ ಆತನು ಈ ಹುಡುಕಾಟಕ್ಕೆ ಪ್ರತಿಫಲವನ್ನು ಆತನು ನೀಡುವಂತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಶ್ರದ್ಧೆಯಿಂದ ಹುಡುಕುವಂತ ಪ್ರತಿಯೊಬ್ಬರಿಗೂ ಆತನು ಪ್ರತಿಫಲವನ್ನು ನೀಡುವಂತವನಾಗಿದ್ದಾನೆ. ಯುವರ್ ಲೈಫ್ ವಿಲ್ ಬಿ ಚೇಂಜ್ಡ್. ಅದನ್ನು ಪ್ರತಿಫಲವನ್ನು ನೀಡುತ್ತಾನೆ. ಇಬ್ರಿಯ 11:16 ನಾವು ಇದನ್ನೇ ಓದ್ತೇವೆ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ ನೋಡ್ತೇವೆ. ಸೊ ಆತನ ಹುಡುಕುವವರಿಗೆ ಆತನ ಪ್ರತಿಫಲವನ್ನು ಕೊಡ್ತಾನೆ. ಈ ಸಂಪರ್ಕವನ್ನು ಪ್ರಾರಂಭಿಸ್ತಾರೆ. He made an attempt to talk to him, to contact him. ಆ ಸಂಪರ್ಕವನ್ನು ಆತನು ಪ್ರಾರಂಭಿಸ್ತಾನೆ, ಸಾಧಿಸ್ತಾರೆ. ಅಂದ್ರೆ ಆತನು ಮರದ ಹತ್ತಿರಕ್ಕೆ ಹೋಗಿ ಮೇಲಕ್ಕೆ ನೋಡಿ ಜಕ್ಕಾಯನ ಇಳಿದು ಬಾ ಎಂಬುದಾಗಿ ಕರೆಯುವುದನ್ನು ನೋಡ್ತೇವೆ. He is the first person. ಆತನ ಮೊದಲನೇ ಹೆಜ್ಜೆ ಇದು. ಜಕ್ಕಾಯನು ಮಾಡ್ಲಿಲ್ಲ. ಜಕ್ಕಾಯನು ತನ್ನ ಮನಸ್ಸಿನ ಅಂದ್ಕೊಂಡ ಮೇಲ್ ಕೂತಿದ್ದ. ಆದ್ರೆ ಸ್ವಾಮಿ ಒಂದು ಹೆಜ್ಜೆ ಮುಂದೆ ಹೋಗಿ ಮೊದಲನೆಯ ಒಂದು ಹೆಜ್ಜೆಯನ್ನು ಆತನ ಇಡ್ತಾನೆ. ಆತನನ್ನು ಕರೆಯುವಂತನಾಗಿದ್ದಾನೆ, ಕೆಳಗಿಳಿಗು ಬಾ ಎಂಬುದಾಗಿ. ಆತನು ಇನಿಷಿಯೇಟಿವ್ ತಗೋತಾರೆ, ಪ್ರಾರಂಭ ಮಾಡ್ತಾರೆ, ಮೊದಲನೇ ಹೆಜ್ಜೆ ಇಡ್ತಾರೆ. ಸೊ ವಿ ಆಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಅಲ್ಲ. ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ನಾವು ಅನ್ಕೋತೇವೆ ಸ್ವಾಮಿಗೆ ನಾನ್ ಕಂಡ್ಕೊಂಡೆ ಅಂತ. ಸೊ ಮೆನಿ ಟೈಮ್ಸ್ ವಿ ಸಿ ದಟ್ ಹಿ ಹಸ್ ಡನ್ ಹಿಸ್ ಪಾರ್ಟ್. ಅದು ನಮ್ಮ ಜೀವಿತನ ಹಾದು ಹೋಗುವುದರ ಮೂಲಕವಾಗಿ ಹುಡುಕುವಂತೆ ಮತ್ತೆ ನಾವು ಅದನ್ನು ಕಂಡುಕೊಳ್ಳಲಿಕ್ಕಿಂತ ಮುಂಚಿತವಾಗಿ ಆತನು ನಮ್ಮ ವಿಚಾರವಾಗಿ ತಿಳಿದುಕೊಂಡವನಾಗಿ ನಮ್ಮ ಹತ್ತಿರ ಬಂದು ಒಂದು ಹೆಜ್ಜೆ ಮುಂದೆ ಇಟ್ಟು he took an initiative to make known about him. ಆತನ ವಿಚಾರವಾಗಿ ತಿಳಿದುಕೊಳ್ಳಲಿಕ್ಕೆ ಆತನು ಸಹಾಯ ಮಾಡೋದು. ಬಿಕಾಸ್ ಆತನ ಎಲ್ಲರ ಆಂತರ್ಯವನ್ನು ಬಲ್ಲಾತನಾಗಿದ್ದರಿಂದ ಆತನಿಗೆ ಬಹಳ ಸುಲಭವಾಯಿತು ಅದನ್ನು ಕರೀಲಿಕ್ಕೆ. ಸೊ ಎಂತಹ ರಕ್ಷಕನು ನಮ್ಗಿದ್ದಾನೆ ಅಲ್ವಾ. ಇಲ್ಲಿ ನಾವು ತಿರಸ್ಕಾರಕ್ಕೊಳಗಾದಂತಹ, ಒಂದು ವೇಳೆ ನಿರಾಶೆಗೊಂಡಂತ ಪಾಪಿಯಾದಂತ ಜಕ್ಕಾಯನು ರಕ್ಷಕನ ನೋಡಲು ಮರ ಹತ್ತಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವನನ್ನು ನಿರ್ಲಕ್ಷಿಸಲಿಲ್ಲ. ಎಲ್ಲೋ ಮರದ ಮೇಲೆ ಕೂತಿದ್ದಾರೆ ಎಂಬುದಾಗಿ ಅದನ್ನು ದಾಟಿ ಹೋಗ್ಲಿಲ್ಲ. ಬಿಕಾಸ್ he knew his heart. ಆತನ ಹೃದಯ ಆತನ ತಿಳಿದಿದ್ದರಿಂದ ಮರದ ಹತ್ತಿರಕ್ಕೆ ಬಂದು ಅವನನ್ನು ಕರೆಯಲು ಒಂದು ಮುಂದಾಳತ್ವ ತೋರಿದನು. He took a first step. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಬಹುಶಃ ಇನ್ನೂ ಅನೇಕ ವಿಚಾರಗಳು, ಇನ್ನು 2-3 ವಿಚಾರಗಳು ಉಂಟು. ದೇವರ ಚಿತ್ತವಾದರೆ ಮುಂದಿನ ವಾರ ಅದನ್ನು ನಾವು ಕಲಿಲಿಕ್ಕೆ ಹೋಗೋಣ. ಬಹಳವಾಗಿ ನಮ್ಗೆ ಪದೇ ಪದೇ ದೇವರ ವಾಕ್ಯ ತಿಳಿಸುವಂಥದ್ದು, ನಾವು ರಕ್ಷಿಸಲ್ಪಡದೇ ಇದ್ದರೆ ರಕ್ಷಿಸಲ್ಪಡುವಂತಹ ಮಾರ್ಗ, ಸ್ವಾಮಿ ಬಂದಂತಹ ಉದ್ದೇಶ ಈ ಲೋಕಕ್ಕೆ, ರಕ್ಷಿಸಲ್ಪಟ್ಟಂತಹ ವ್ಯಕ್ತಿಗಳು ಲೋಕದಲ್ಲಿ ಜೀವಿಸುವಂತಹ ಉದ್ದೇಶ, ಅದನ್ನು ಮಹಿಪಡಿಸುವುದು, ಅದನ್ನು ಮಹಿಮೆಗಾಗಿ ಜೀವಿಸುವಂಥದ್ದು. ಒಂದು ವೇಳೆ ರಕ್ಷಿಸಲ್ಪಟ್ಟಂತ ನಾವು ನಮ್ಮ ಸುತ್ತಲಿರುವಂತಹ ಕಳೆದು ಹೋದಂತ ಜನರ ಹುಡುಕಾಟದಲ್ಲಿ ಅಥವಾ ಅವರನ್ನು ರಕ್ಷಣೆ ನಡೆಸುವಂತ ಮಾರ್ಗದಲ್ಲಿ
ಸ್ವಾಮಿಯನ್ನು ಅರ್ಥಕೊಂಡವರಾಗಿ ಆತನ ಉದ್ದೇಶ ನೆರವೇರಿಸುವಂತಹ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸ್ಲಿಕ್ಕಾಗುವಂತೆ ದೇವರು ಪ್ರತಿಯೊಬ್ಬರಿಗೆ ಸಹಾಯ ಮಾಡ್ಲಿ. ಒಂದು ವೇಳೆ ಕಂಡುಕೊಳ್ಳದೇ ಇರುವಂತವರು ಜಕ್ಕಯ್ಯನ ಜೀವಿತದ ಮೂಲಕವಾಗಿ ರಕ್ಷಕನನ್ನು ಹುಡುಕ್ಲಿಕ್ಕಾಗುವಂತೆ, ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳಿಕ್ಕಾಗುವಂತೆ, ತಮ್ಮ ನಿತ್ಯತ್ವವನ್ನು ಅವರು ಖಾತ್ರಿಪಡಿಸಿಕೊಳ್ಳಿಕ್ಕಾಗುವಂತೆ, ಯೇಸುವಿನ ಮೂಲಕ ರಕ್ಷಣಾ ಅನುಭವಕ್ಕೆ ಬರ್ಲಿಕ್ಕಾಗುವಂತೆ ದೇವರು ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.